ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಜುಲೈ 19ನೇ ತಾರೀಕು ಇವತ್ತು ಶನಿವಾರ. ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾ ಕಟಾಕ್ಷದಿಂದ ನೀವೆಲ್ಲ ಜೊತೆಯಾಗಿ 100 ಕಾಲ ಹೀಗೆ ಬಾಳೋ ಹಾಗೆ ಆಗಲಿ ಅಂಥೇಳಿ ನಾನು ಕೂಡ ಹರಿಸ್ತೀನಿ. ಅದೇ ರೀತಿ ವಿಶೇಷವಾಗಿ ರಾಮಬಂಟ ಹನುಮಂತನ ವಾರ, ಶನೈಶ್ವರನ ವಾರ. ಸೊ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ, ಜಾಬ್ ಇಂಟ್ರೆಸ್ಟ್ಗೆ ಹೋಗ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಶುಭವಾಗಲಿ, ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಶನಿವಾರದ ವೀಕೆಂಡ್ ವಿಶೇಷ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಂದಿನಂತೆ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದು ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಒಂದಷ್ಟು ಕಿವಿ ಮಾತುಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ದಯವಿಟ್ಟು ಟಿವಿಯಲ್ಲಿ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರು ಕೂಡ ಕಾರ್ಯಕ್ರಮ ನಿಮ್ಮ ಟಿವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು ಟಿವಿ ವ್ಯಾಲ್ಯೂಮ್ನ ದೊಡ್ಡದಾಗಿಟ್ಟು ಮಾತಾಡಿದ್ರೆ ಅಥವಾ ಟಿವಿ ವ್ಯಾಲ್ಯೂಮ್ನ ಅನ್ಮ್ಯೂಟ್ ಆಗಿ ನೀವು ಇಟ್ಕೊಂಡು ಮಾತಾಡಿದ್ರಿ ಅಂದರೆ ಬರೀ ನಮಗೆ ನಮ್ಮ ಟಿವಿ ವ್ಯಾಲ್ಯೂಮೇ ಕೇಳ್ತಾ ಇರುತ್ತೆ, ನಿಮ್ಮ ಜೊತೆ ನಾವು ಸರಿಯಾಗಿ ಮಾತಾಡಲಿಕ್ಕಾಗಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ತಾವು ಪ್ರಶ್ನೆಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೊಬಿಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವರಿಗೆ ಉತ್ತರ ಹೇಳಲಿಕ್ಕಾಗಲ್ಲ ಅಂಥೇಳಿ ಬೇಜಾರು ಪಟ್ಕೊಳ್ತಾರಲ್ವಾ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗೆ ಬೆಳಗಿನ ಒತ್ತಡದಲ್ಲಿ ಈ ಕಾರ್ಯಕ್ರಮ ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲೂ ಕೂಡ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರಿಗೆ ಬೆಳಗ್ಗೆನೂ ಆಗೋದೇ ಇಲ್ಲ, ಸಾಯಂಕಾಲನೂ ಆಗೋದೇ ಇಲ್ಲ, ಅವರಿಗೋಸ್ಕರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನೀವು ಈ ಕಾರ್ಯಕ್ರಮವನ್ನು ನೋಡ್ಬೋದು, ಎಂಜಾಯ್ ಮಾಡ್ಬೋದು ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ನೀವು ಅಲ್ಲಿ ಬರೆದು ತಿಳಿಸ್ಲಿಕ್ಕೂ ಕೂಡ ಅವಕಾಶ ಇದೆ. ಅದರ ಜೊತೆಗೆ ಇನ್ನೊಂದು ಅವಕಾಶ ಏನು ಅಂತ ಹೇಳಿದ್ರೆ, ನೀವು ಒಮ್ಮೆ ನಮ್ಮ ಒಂದು ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಒಂದು ಚಾನಲ್ನೇ ಪ್ರಸಾರ ಆಗ್ತಕ್ಕಂಥ ಅಥವಾ ನಮ್ಮ ಯೂಟ್ಯೂಬ್ ಲೈವಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಟಾಪಪ್ಪಲ್ಲಿ ಸಿಗ್ತವೆ. ಎಷ್ಟೋ ಕಾರ್ಯಕ್ರಮಗಳಲ್ಲಿ V1 ವಾಹಿನಿ ಲೈವಲ್ಲಿ ಇರೋದಿಲ್ಲ, ಆದರೆ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ನಾವು ಲೈವಲ್ಲಿ ಇರ್ತೀವಿ. ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಕ್ರೀಡೆಗಳ ಕಾರ್ಯಕ್ರಮ ಆಗಿರ್ಬೋದು, ಒಂದು ಸತ್ಸಂಗದ ಕಾರ್ಯಕ್ರಮ ಆಗಿರ್ಬೋದು. ಸೊ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೀವು ಇರೋ ಅಲ್ಲಿಂದನೇ ನೋಡಿ ಎಂಜಾಯ್ ಮಾಡ್ಬೋದು. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಹಿತೈಷಿಗಳು ಎಲ್ರಿಗೂ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ವಿ. ಸೊ ಶನಿವಾರ ಅಂದ್ರೇ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ವಾರ. ಅದರಲ್ಲೂ ಕೂಡ ರಾಮಬಂಟ ಹನುಮಂತನ ವಾರ. ಶನೇಶ್ವರನಿಗೆ ಬಹುಶಃ ಶನೇಶ್ವರನಿಗಿಂತ ಕಾಟ ಕೊಡೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಶನೀಶ್ವರನಷ್ಟು ಏನು ಉಗ್ರ ಪ್ರತಾಪಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅವನು ಒಂದು ಸರಿ ನಮ್ಮ ಜೀವನದಲ್ಲಿ ಬಂದುಬಿಟ್ರೆ ಸಾಕು, ನಮಗೆ ಸಾಕಷ್ಟು ಕಷ್ಟ ಬರುತ್ತೆ ಅಂತ ಕೆಲವೊಬ್ಬರು ಹೇಳಿದ್ರೆ ಆತ ಕರ್ಮಫಲದಾತ, ಹೋಗುವಾಗ ಎಲ್ಲ ಸುಖವನ್ನು ಕೊಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ಅಂಥ ಶನೀಶ್ವರನಿಗೆ ಕಾಡಿಸಿದಂತಕ್ಕಂಥವನು ಈ ಪರಮಭಕ್ತ ರಾಮನ ಪರಮಭಕ್ತ ಆಂಜನೇಯ. ಆದರೆ ನಮ್ಮ ದೇಶದಷ್ಟೇ ಅಲ್ಲೆಲ್ಲ ವಿಶ್ವದ ಸರಿಸುಮಾರು ಸಾಕಷ್ಟು ರಾಷ್ಟ್ರಗಳಲ್ಲಿ ಪೂಜಿಸಲ್ಪಡ್ತಕ್ಕಂಥ ಹನುಮಂತನನ್ನು ನಮ್ಮ ಭಾರತದ ಒಂದು ಭಾಗದಲ್ಲಿ ಜನ ಪೂಜೆ ಮಾಡೋಲ್ಲ. ಯಾಕೆ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಅಂತ ಅನಿಸ್ಬೋದು. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಅದರಲ್ಲೂ ಕೂಡ ನಮ್ಮ ಭಾರತದಲ್ಲೇ ಇರ್ತಕ್ಕಂಥ ಉತ್ತರಾಖಂಡ್ನ ಚಮೋಲಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಹನುಮಂತನ ಪೂಜೆ ಸಂಪೂರ್ಣವಾಗಿ ನಿಷಿದ್ಧ. ಕಾರಣ ಏನು ಅಂತ ಹೇಳಿದ್ರೆ, ಲಕ್ಷ್ಮಣ ಒಂದು ಯುದ್ಧದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಾಗ, ಆತನ ಸಾಯೋ ಹಂತದಲ್ಲಿದ್ದಾಗ ರಾಮನ ಆಜ್ಞೆಯ ಮೇರೆಗೆ ಸಂಜೀವಿನಿ ಬೆಟ್ಟವನ್ನು ತರಲಿಕ್ಕೆ ಅಥವಾ ಸಂಜೀವಿನಿ ಗಿಡವನ್ನು ತರಲಿಕ್ಕೆ ಹನುಮಂತ ಈ ಒಂದು ಪ್ರದೇಶಕ್ಕೆ ಬಂದಿರ್ತಾನೆ. ಆದರೆ ಇಲ್ಲಿ ಇರತಕ್ಕಂಥ ಪರ್ವತರಾಜನ ಅಪ್ಪಣೆಯನ್ನು ಪಡೆದಂಗೆ ಪರ್ವತರಾಜ ಆ ಸಂದರ್ಭದಲ್ಲಿ ಧ್ಯಾನಾಸಕ್ತನಾಗಿರ್ತಾನೆ. ಸೊ ಆ ಪರ್ವತರಾಜನ ಅಪ್ಪಣೆಯನ್ನು ಪಡೆದಂಗೆ ಪರ್ವತರಾಜನ ಒಂದು ಧ್ಯಾನವನ್ನು ಭಂಗ ಮಾಡಿಬಿಟ್ಟು ಆತ ಆ ಸಂಪೂರ್ಣವಾಗಿ ಗಿಡವನ್ನು ಗುರುತಿಸ್ಲಿಕ್ಕಾಗದೆ ಆ ಸಂಜೀವಿನಿ ಬೆಟ್ಟವನ್ನೇ ಹೊತ್ಕೊಂಡು ಬಂದುಬಿಡ್ತಾನೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ ಮೊದಲನೇದಾಗಿ ಅವ್ರ ಜೊತೆ ಮಾತಾಡ್ತಾ. ಸೊ ಕರೆ ಕಟ್ಟಾಯಿತು. ಸೊ ಹಾಗಾಗಿ ಅಲ್ಲಿ ಜನರಿಗೆ ಹನುಮಂತ ಅಂದರೆ ತುಂಬ ಕೋಪ. ಇದು ನಮ್ಮ ಒಂದು ಭಾರತದಲ್ಲಿ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಉತ್ತರಾಖಂಡದ ಚಮೋಲಿಯಲ್ಲಿರ್ತಕ್ಕಂಥ ದ್ರೋಣಗಿರಿ ಪರ್ವತದ ಒಂದು ಪ್ರದೇಶ. ಇಲ್ಲಿ ರಾಮನನ್ನು ಪೂಜೆ ಮಾಡ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಹನುಮಂತನನ್ನು ಇಲ್ಲಿ ಪೂಜೆ ಮಾಡೋದಿಲ್ಲ. ನಮ್ಮ ಒಂದು ಪ್ರದೇಶದ ಪರ್ವತರಾಜನಿಗೆ ತೊಂದರೆ ಆಯಿತು, ಪರ್ವತರಾಜನ ಕೋಪಗೊಂಡಿದ್ದಾನೆ ಅಂಥೇಳಿ ಆ ಗ್ರಾಮದ ಜನ ಇವತ್ತಿಗೂ ಕೂಡ ಅಲ್ಲಿ ಹನುಮಂತನನ್ನು ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದಿಲ್ಲ. ಸೊ ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ ನಮ್ಮ ದೇಶದಲ್ಲಿದೆ ಅಂತ ಹೇಳೋದಕ್ಕೆ
ಕೆಲವೊಮ್ಮೆ ಆಶ್ಚರ್ಯ ಆಗತ್ತೆ. ಎಸ್, ಇದು ಇವತ್ತಿಗೂ ಕೂಡ ಸತ್ಯವಾಗಿ ಇರತಕ್ಕಂಥ ವಿಚಾರ. ಸೊ ಇದೆಲ್ಲರಿಗೂ ಒಂದಷ್ಟು ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ತಿಳಿಸಿದ್ದೀನಿ. ಇನ್ನೊಂದು ಮೊದಲಿಗೆ ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ. ಬಹುಶಃ ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ ವೀಕ್ಷಕರೇ. ಇದೇ 27ನೇ ತಾರೀಕು ಭಾನುವಾರ ಕಾರ್ಗಿಲ್ ವಿಜಯ ದಿವಸ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ರಾಯಲ್ ಎನ್ಫೀಲ್ಡ್ ಬೈಕ್ ಇರ್ತಕ್ಕಂಥವರು ಕಡ್ಡಾಯವಾಗಿ ಹೆಲ್ಮೆಟ್ ಮತ್ತು ಶೂ ಧರಿಸ್ಕೊಂಡ್ಬಿಟ್ಟು ಈ ಒಂದು ರ್ಯಾಲಿಗೆ ಭಾಗವಹಿಸಬೇಕು. ಮುಂಚಿತವಾಗಿ ನೀವು ಹೆಸರನ್ನ ನೋಂದಣಿ ಮಾಡ್ಕೋಬೇಕು ಅಂಥೇಳಿ ಅವರು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಪ್ರಕಾರ 6ನೇ ವರ್ಷ ಇರಬೇಕು ಅಂತ ಅನಿಸುತ್ತೆ ಈ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ನ ರ್ಯಾಲಿಯನ್ನು ಏರ್ಪಡಿಸಿರ್ತಕ್ಕಂಥದ್ದು. ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಕರೆ ಕಟ್ಟಾಯಿತು. ನೋಡಿ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಒಂದು ವಾರಗಳಿಂದ ಈ ಕಡೆಗೆ ಒಂದು ಸುದ್ದಿ ಸಾಕಷ್ಟು ಪ್ರಚಾರದಲ್ಲಿದೆ, ಒಂದು ವಿಚಾರ ಸಾಕಷ್ಟು ಸುದ್ದಿಯಲ್ಲಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಗುಡ್ ಮಾರ್ನಿಂಗ್. ನಮಸ್ತೆ ಅಮ್ಮ, ವೆರಿ ಗುಡ್ ಮಾರ್ನಿಂಗ್. ತಮ್ಮ ಹೆಸರು? ರೂಪಾ ಅಂತ ಸರ್. ರೂಪಾ, ಎಲ್ಲಿಂದ ಕರೆ ಮಾಡಿದಿರಿಮ್ಮ? ಚಿಕನ್ ಕಟ್ಟೆ ಸರ್. ಚಿಕನ್ ಕಟ್ಟೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಎಲ್ಲರಿಗೂ ಹಾಯ್ ಅಂತ ಹೇಳ್ಬೇಕಿತ್ತು ಸರ್. ಖಂಡಿತ ಅಮ್ಮ, ನಿಮ್ಮ ಪರವಾಗಿ ಎಲ್ರಿಗೂ ಹಾಯ್ ಅಂತ ಹೇಳ್ತಾ ಇದ್ದೀನಿ. ತಿಂಡಿ ತಿಂದ್ರಾ? ಹಾ ಸರ್, ತಿಂಡಿ ತಿಂದ್ವಿ. ಏನು ತಿಂಡಿ ಅಮ್ಮ? ಅವಲಕ್ಕಿ. ಅವಲಕ್ಕಿ. ನಮ್ಮನೆಲ್ಲೂ ಕೂಡ ಇವತ್ತು ಅವಲಕ್ಕಿನೇ. ನಮ್ದನ್ನೇ ಕಾಪಿ ಮಾಡ್ಬಿಟ್ರೆ ಹೆಂಗೆ? ಏನೋ ಕ್ವಶನ್ ಇದೆ ಸರ್? ಎಸ್ ಮಾ, ಕ್ವಶನ್ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಮತ್ತೆ ಯಾಕಾದ್ರೂ ಶುಭಾಶಯ ಹೇಳೋದಿದೆಯಾ? ಟಿವಿ ನೋಡ್ತಿರೋ ಎಲ್ರಿಗೂ ಹಾಯ್ ಅಂತ ಹೇಳ್ಬೇಕಿತ್ತು ಸರ್. ಖಂಡಿತ ಅಮ್ಮ, ಟಿವಿ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಕಡೆಯಿಂದ ಹಾಯ್ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ಹಟ್ಟಿ, ಚಿನ್ನದ ಗಣಿ ಇವುಗಳಲ್ಲಿ ಯಾವ ಜಿಲ್ಲೆಯಲ್ಲಿದೆ ಅಂತ 4 ಆಪ್ಷನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವಿಜಯಪುರ, ಎರಡನೇದು ಬಾಗಲಕೋಟೆ, ಮೂರನೇದು ಬೆಳಗಾವಿ, 4ನೇದು ರಾಯಚೂರು. ಆಪ್ಷನ್ಸ್ ಡಿ ಇರ್ಬೋದು ಸರ್. ಯಾವ್ದದು ಡಿ? ರಾಯಚೂರು. ರಾಯಚೂರು ಹತ್ರ ಬರುತ್ತಾ ಹಟ್ಟಿ ಚಿನ್ನದ ಗಣಿ? ಯಾವಾಗಾದ್ರೂ ಹೋಗಿದ್ದೀರಾ ರಾಯಚೂರಿಗೆ? ಇಲ್ಲ ಸರ್, ಹೋಗಿಲ್ಲ. ಓಕೆ. ವಿಜಯಪುರ ಸರ್. ವಿಜಯಪುರನಾ? ಹಾ ಸರ್. ಶೋರಾ? ಹಾ ಶೋರ್. ಓಕೆ. ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಬಹಳ ಇಷ್ಟ. ಸೊ ಬಂಗಾರ ಎಲ್ಲಿ ಕಂಡಿಡಿತಾರೆ ಅಥವಾ ಎಲ್ಲಿ ನಮ್ದು ಕರ್ನಾಟಕದಲ್ಲಿ ಸಿಗುತ್ತೆ ಅಂತಾನೆ ಗೊತ್ತಿರ್ಬೇಕಲ್ವಾ? ಗೊತ್ತಿಲ್ಲ ಸರ್. ಇರ್ಲಿ ತೊಂದರೆ ಇಲ್ಲ. ಸೊ ಬಂಗಾರದ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸದ್ಯಕ್ಕೆ ಏನಾರ ಮಾಡಿಸ್ಕೊಂಡ್ರಾ? ಇಲ್ಲ ಸರ್, ಏನು ಮಾಡ್ಸ್ಕೊಳಕ್ ಆಗಿಲ್ಲ. ರೇಟ್ ಕಡಿಮೆ ಆಗ್ಲಿ ಅಂತ ಬಿಟ್ಟಿವಿ. ಓಕೆ. ಎಷ್ಟಾದ್ಮೇಲೆ ಮಾಡಿಸ್ಬೇಕಂತಿದ್ದೀರಿ? ಯಾವಾಗ ಕಡಿಮೆ ಆಗತ್ತ ಅವಾಗ ಸರ್. ಪೂರ್ತಿ ಕಡಿಮೆ ಆದ್ಮೇಲೆ ಮಾಡ್ಸೋಣ ಅಂತನಾ? ಹೌದು ಸರ್. ಎಷ್ಟು ಕೆಜಿ ತಗೋಬೇಕು ಅಂತ ಇದ್ದೀರಿ? ಕೆಜಿ ಗಟ್ಲೆ ಬೇಡ ಸರ್. ಕೆಜಿ ಗಂಟ್ಲೆ ಬೇಡವಾ? ಕೆಜಿ ಗಟ್ಲೆ ಬೇಡ ಸರ್. ಮೊದ್ಲೇ ಒಂದ್ 4-5 ಕೆಜಿ ತಗೊಂಡಿಟ್ಕೊಂಡ್ಬಿಡಿ. ರೇಟ್ ಜಾಸ್ತಿ ಆದ್ಮೇಲೆ ಮಾರೋ ಅಂತಾರೆ. ಅಷ್ಟಕ್ಕನ ಹಣ ಬೇಕಲ್ಲ ಸರ್? ಅಯ್ಯ, ಹಣಕ್ಕೇನ್ರಿ, ಇವಾಗ ಬ್ಯಾಂಕ್ನಲ್ಲಿ ಸಾಲ ಕೊಡಕ್ಕೆ ಕ್ಯೂ ನಿಂತ್ಕೊಂಡಿರ್ತಾರೆ. ಓಕೆ, ಮತ್ತೆ ತಮಾಷೆ ಮಾಡಿದೆ. ಯಾವುದೇ ಕಾರಣಕ್ಕೂ ಬ್ಯಾಂಕಲ್ಲಿ ಸಾಲ ಮಾಡ್ಬಿಟ್ಟು ನಾವು ಯಾವ್ದನ್ನು ಖರೀದಿ ಮಾಡಬಾರ್ದು ಅಲ್ವಾ? ಹೌದು ಸರ್. ಸೊ ಜೀವನ ಪರ್ಯಂತ ಅವ್ರಿಗೆ ಬಡ್ಡಿ ಕಟ್ಟೋದೇ ಆಗೋಗ್ಬಿಡುತ್ತೆ. ಹಾಸಿಗೆ ದೊಡ್ಡ ಕಾಲ್ ಚಾಚ್ಬೇಕು ಸರ್. 100ಕ್ಕೆ 100 ಸತ್ಯ ಅಮ್ಮ. ಸೊ ನಮ್ಮ ಹತ್ರ ಎಷ್ಟಿದೆ ಅದ್ರಲ್ಲಿ ತಗೊಳೋಣ. ಈ ಲೋನ್ಗಳನ್ನ, ಸಾಲಗಳನ್ನ ತಗೊಂಡು ಬಂಗಾರ ಮಾಡಿಸ್ತಕ್ಕಂಥ ದಡ್ಡತನ ಯಾರು ಮಾಡೋದು ಬೇಡ ಅಲ್ವಾ? ಹೌದು ಸರ್. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಸೊ ರಾಯಚೂರು ಸರಿಯಾಗಿರ್ತಕ್ಕಂಥ ಉತ್ತರಮ್ಮ. ಆಕ್ಚುಲಿ ಹಟ್ಟಿ ಚಿನ್ನದ ಗಣಿ ಇರ್ತಕ್ಕಂಥದ್ದು ರಾಯಚೂರಲ್ಲೇ. ಹೌದಾ ಸರ್? ಒಳ್ಳೇದಾಗ್ಲಿ ಅಮ್ಮ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿಮ್ಮ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ಸೊ ಭಾನುವಾರ ಬಂದುಬಿಟ್ರೆ ಅಂತೂ ನಮ್ಮ ಯೂತ್ಸಿಗೆ ಖುಷಿನೋ ಖುಷಿ. ಅದರಲ್ಲೂ ಕೂಡ ಈ ವೀಕೆಂಡ್ ಬೆಂಗಳೂರಿನವ್ರಿಗಂತೂ ಫ್ರೀ. ಶನಿವಾರ ಭಾನುವಾರ ಅಂದ್ಬಿಟ್ರೆ ಅವ್ರ ಕಾಲ್ಗಳು ಒಂದತ್ರ ನಿಲ್ಲಲ್ಲ. ಎಲ್ಲಾದರೂ ಒಂದತ್ರ ಪ್ರವಾಸಕ್ಕೆ ಹೋಗಬೇಕು ಅಂತೇಳಿ. ಯಾಕೆಂದರೆ ಹೇಳೋರಿರಲ್ಲ, ಕೇಳೋರಿರಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಅಂತೂ ಈ ಕಡೆ ನಮ್ಮ ದಾವಣಗೆರೆ ಕಡೆ ಇದ್ದರೆ ಪ್ರತಿ ವಾರ ಬಾ ಅಂತ ಹೇಳೋಕ್ಕೂ ಆಗಲ್ಲ. ಇದನ್ನೇ ನೆಪ ಮಾಡಿಕೊಂಡು ಹುಡುಗರೆಲ್ಲ ಆ ಕಡೆ ಮೈಸೂರಿನ ಬೆಟ್ಟಕ್ಕೆ ಹೋಗೋದು, ಆ ಕಡೆ ಇನ್ಯಾವ್ಯಾವುದೋ ಫಾಲ್ಸುಗಳಿಗೆ ಹೋಗೋದು ಮಾಡ್ತಾರೆ. ಬಟ್ ಹೋಗುವಾಗ ಹುಷಾರಾಗಿರ್ಬೇಕು ಅನ್ನೋದನ್ನು ಕೂಡ ಅವ್ರು ಮರ್ತು ಬಿಡ್ತಾರೆ. ಅದ್ರ ಬಗ್ಗೆ ಮಾತಾಡಿ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಮನೋಜ್ ಸರ್. ಮನೋಜ್ ಅವರೇ, ಹೇಗಿದ್ದೀರಿ? ಆರಾಮಿದೆ ಸರ್, ನೀವು? ಎಸ್ ಬಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇಲ್ಲ ಸರ್, ಈಗ ಮಾಡ್ಬೇಕು ಸರ್.
ಓಕೆ ಹೇಳಿಪ್ಪ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಎಸ್ ಸರ್. ಹೇಳಿಪ್ಪ, ಯಾರಿಗೆ? ನಿಮಗೆ ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಇವತ್ತು ಕಾಲೇಜ್ಗೆ ಹೋಗಿಲ್ವಾ? ಇಲ್ಲ ಸರ್, ಇದು ಎಕ್ಸಾಮ್ ಅಲ್ಲ ಸರ್, ರಜೆ ಇದೆ. ಓ, ರಜೆ ಇದೆಯಾ? ಓಕೆ. ರಿಸಲ್ಟ್ ಯಾವಾಗ ಬರೋ ಚಾನ್ಸಸ್ ಇದೆ? ರಿಸಲ್ಟ್ ಆಗಸ್ಟ್ 50 ಬರ್ಬೋದು ಸರ್. ಹೌದಾ? ಓಕೆ ಓಕೆ, ಒಳ್ಳೇದಾಗಲಿ. ಫಲಿತಾಂಶ ಎಲ್ಲ ನೀವು ನಿರೀಕ್ಷೆ ಮಾಡೋದಕ್ಕಿಂತ ಚೆನ್ನಾಗಿ ಬರಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಎಸ್ ಸರ್. ಓಕೆ, ಪ್ರಶ್ನೆ ಏನಾದ್ರು ನೀವು ಕೇಳ್ತೀರ ಅಥವಾ ನಾನೇ ಕೇಳಲಾ? ವಿವರ್ಸಿ ಕ್ವಶನ್. ವೀವರ್ಸಿಗೆ ಒಂದು ಕ್ವಶನ್ ಇದೆಯಾ? ಎಸ್ ಸರ್. ಖಂಡಿತ ಕೇಳಿಪ್ಪ. ಹಾಲಿನಲ್ಲಿರುವ ಕಪ್ಪು ದ್ರಾಕ್ಷಿ ಸರ್, ಒಗಟು. ಹಾಲಿನಲ್ಲಿರುವ ಕಪ್ಪು ದ್ರಾಕ್ಷಿ. ಎಸ್ ಸರ್. ಓಕೆ, ತುಂಬಾ ಸುಲಭವಾಗಿರ್ತಕ್ಕಂಥ ಉತ್ತರ ಅಂತ ಅನ್ಸುತ್ತೆ. ನೋಡೋಣ ನಮ್ಮ ವೀಕ್ಷಕರು ಯಾರಾದರೂ ಹೇಳ್ತಾರಾ ಅಂತೇಳಿ. ಎಸ್ ಸರ್. ಸೊ ಯಾರಾದರೂ ಹೇಳಿಲ್ಲ ಅಂದ್ರೆ ನಾನೇ ಉತ್ತರ ಹೇಳ್ತೀನಿ ಕೊನೆಗೆ, ನೋಡೋಣ. ಎಸ್ ಸರ್. ಓಕೆ, ಸೊ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೋದಾ? ಎಸ್ ಸರ್. ಓಕೆ, ಇದು ಬಿಟ್ಟ ಸ್ಥಳಗಳನ್ನು ನೀವು ಅಥವಾ ಬಿಟ್ಟ ಅಕ್ಷರಗಳನ್ನ ನೀವು ಇಲ್ಲಿ ತುಂಬಬೇಕು. ಎಸ್ ಸರ್. ನಾವು ಒಂದೊಂದೇ ಅಕ್ಷರಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಟಿವಿ ನೋಡ್ತಿದ್ರೆ ಟಿವಿ ಪರದೆ ಮೇಲೆ ಈ ಅಕ್ಷರಗಳು ಬರ್ತಾ ಇರುತ್ತೆ. ಸರ್ ನೋಡ್ತೀವಿ. ಓಕೆ, ಸಾ ಡ್ಯಾಶ್ ಯ ಡ್ಯಾಶ್ ಕೃ ಡ್ಯಾಶ್ ಡ್ಯಾಶ್ ಪ್ರೋ ಡ್ಯಾಶ್ ಹ. ಇಲ್ಲಿ ಸರಿಯಾಗಿರ್ತಕ್ಕಂಥ ಅಕ್ಷರಗಳನ್ನು ತುಂಬಿಸಿದ್ರೆ ಇದು ಒಂದು ಸಂಪೂರ್ಣವಾಗಿ ಅರ್ಥಪೂರ್ಣ ಶಬ್ದ ಆಗತ್ತೆ. ಅದು ಏನು ಅಂತ ನೀವು ಹೇಳಬೇಕು. ಗೊತ್ತಾಗ್ತಿಲ್ಲ ಸರ್. ಪ್ರಯತ್ನ ಮಾಡಿ ನೋಡೋಣ. ಒಂದು ಕ್ಲೂ ಕೊಡ್ತಾ ಇದ್ದೀನಿ. ಎಸ್ ಸರ್. ಅದು ಈ ಒಂದು ಹವಾಮಾನ ವೈಪರೀತ್ಯಕ್ಕೆ ಅಥವಾ ಈಗಿರ್ತಕ್ಕಂಥ ಹವಾಮಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು, ಅದು ಬಿಟ್ಟ ಸ್ಥಳ ತುಂಬಿ ಅಥವಾ ಬಿಟ್ಟ ಅಕ್ಷರ ತುಂಬಿ ಒಂದು ಶಬ್ದ ಇದೆ. ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ವಾ? ಫೈನ್, ಅನಂತದಲ್ಲಿ ನಾನೇ ಹೇಳ್ತೀನಿ. ಧನ್ಯವಾದಗಳಪ್ಪ ಕರೆ ಮಾಡಿದ್ದಕ್ಕೆ. ಸೊ ಹೇಗೆ ಕರೆ ಮಾಡ್ತಾ ಇರಿಪ್ಪ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಒಂದು ವಾರದ ಹಿಂದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ತುಂಬ ಜನರ ಒಂದು ತಲೆಯಲ್ಲಿ ಓಡ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಎಲ್ಲ ಹೆಚ್ಚು ಕಡಿಮೆ ಟಿ ವಿಗಳಲ್ಲಿ ಬಂದಿದ್ದಾಯಿತು, ಪತ್ರಿಕೆಗಳಲ್ಲಿ ಬಂದಿದ್ದಾಯಿತು. ಅದು ಈ ಗಾಳಿ ದಾವಣಗೆರೆಗೂ ಕೂಡ ಹೆಚ್ಚು ಕಡಿಮೆ ಬೀಸಿದ್ದಾಗಿದೆ. ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಚಿಕ್ಕ ಚಿಕ್ಕ ಅಂಗಡಿಗಳವರಿಗೆ 30 ಲಕ್ಷ 40 ಲಕ್ಷ 50 ಲಕ್ಷಕ್ಕೆ ನೋಟಿಸ್ ಬಂದಿರತಕ್ಕಂಥ ವಿಚಾರ. ಅದು ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಪೇಟಿಎಮ್ UPIಗಳನ್ನೆಲ್ಲ ಅವರು ಸಾಕಷ್ಟು ಟರ್ನ್ ಓವರ್ ಮಾಡಿದ್ರಿಂದ ಅಥವಾ ಸಾಕಷ್ಟು ಹಣವನ್ನು ರಿಸೀವ್ ಮಾಡ್ಕೊಂಡಿದ್ರಿಂದ ಅವರೆಲ್ಲ ಇಷ್ಟು ಹಣವನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ನೋಟಿಸ್ ಬಂದಿದೆ. ಅದಕ್ಕೆ ನಮ್ಮ ಒಂದು ಹಿರಿಯ ತೆರಿಗೆ ಸಲಹೆಗಾರರು ಆಗಿರ್ತಕ್ಕಂಥ ಜಂಬಗಿ ರಾಧೇಶ್ ಅವರು ನಿನ್ನೆ ಒಂದು ಪೇಪರಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಅದು ಏನಕ್ಕೆ ಆ ಥರ ಆಗಿದೆ, ಅದು ಹೇಗೆ ಸರಿ ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಅದರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ರಾಧಾ. ರಾಧಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ದಾವಣಗೆರೆಯಿಂದ. ದಾವಣಗೆರೆ ಯಾವ ಏರಿಯಾ ಅಮ್ಮ? MCCB ಬ್ಲಾಕ್. MCCB ಬ್ಲಾಕ್. ಓಕೆ, ಹೇಳಿ. ಮೊನ್ನೆ ಸಿಕ್ಕಿದ್ದಿಲ್ಲ ಸರ್, ಅಮೃತಾನಂದ ಸ್ಕೂಲ್. ಓಕೆ, ಅವರೇ ನಾವು. ನಮಸ್ತೆ ಅಮ್ಮ, ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಎಸ್ ಮಾ, ಚೆನ್ನಾಗಿದ್ದೀನಿ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗಿಲ್ಲ ಸರ್. ಓಕೆ, ಸೊ ನೇರವಾಗಿ ನೀವು ಮೊನ್ನೆ ಆ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರಿಂದ ಆ ಕಾರ್ಯಕ್ರಮದ ಬಗ್ಗೆನೇ ಮಾತಾಡ್ತೀನಿ. ಇವತ್ತಿನ ನಮ್ಮ ಒಂದು ಯೂತ್ಸಲ್ಲಿ ವಿಶೇಷವಾಗಿ ತಂದೆ ತಾಯಿಗೆ ಗೌರವ ಕೊಡ್ತಕ್ಕಂಥದ್ದು ಅಥವಾ ದೇವರಿಗೆ ಗೌರವ ಕೊಡ್ತಕ್ಕಂಥದ್ದು, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ, ಅಥವಾ ಗುರು ಶಿಕ್ಷಕರಿಗೆ ಗೌರವ ಕೊಡ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಅಂಥ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದು ಪೂಜೆ ಪುನಸ್ಕಾರಗಳು, ಅದರಲ್ಲೂ ಶಾಲೆಯಲ್ಲೇ ನಡೆದಾಗ ಅದು ಹೆಚ್ಚು ಅರ್ಥಪೂರ್ಣ ಅಂತ ಅನ್ಸುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನು ಸರ್, ಆ ತರ ಎಲ್ಲರಿಗೆ ಗೊತ್ತಾಗ್ಲಿ ಅನ್ನೋದು ಒಂದು ನಮಗೆ, ಎಲ್ರಿಗೂ ಗೊತ್ತಾಗ್ಬೇಕು ಅಲ್ವಾ? ಸರ್. ಸೊ ನಾವು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರ ಮಕ್ಕಳಿಗೆ ಏನೇ ಹೇಳಿದ್ರು ಕೂಡ ಶಾಲೆಯಲ್ಲಿ ಹೇಳಿದ್ದೆ ಮಕ್ಕಳಿಗೆ ವೇದವಾಕ್ಯ ಆಗತ್ತೆ. ಹೌದು ಸರ್. ಸೊ ಶಾಲೆಯಲ್ಲಿ ಈ ತರ ಅಪ್ಪ ಅಮ್ಮಂಗೆ ಪಾದ ಪೂಜೆ ಮಾಡಬೇಕು, ದೇವ್ರಿಗೆ ಪಾದ ಪೂಜೆ ಮಾಡಬೇಕು ಅಂದ್ರೆ ಇಷ್ಟ ಇಲ್ಲದೆ ಇದ್ರು ಒಂದ್ಸರಿ ಕೇಳ್ಬಿಡ್ತಾರೆ ಅಲ್ವಾ? ಸೊ ವರ್ಷಕ್ಕೊಮ್ಮೆನಾದ್ರೂ ಅಟ್ಲೀಸ್ಟ್ ಈ ರೀತಿಯ ಪೂಜೆ ಪುನಸ್ಕಾರಗಳು ಶಾಲೆಯಲ್ಲಿ ನಡೀತಾ ಇರಲಿ, ಮಕ್ಕಳಿಗೆ ಅದರಿಂದ ಒಂಚೂರು ಜ್ಞಾನೋದಯ ಕೂಡ ಆಗ್ಲಿ ಅಲ್ವಾ? ಹೌದು ಸರ್, ಅಲ್ಲಿಂದನೇ ಕೇಳ್ತಾರೆ ಅವ್ರು, ಜಾಸ್ತಿ ಅನಿಸಿಕೆ ಕೇಳಲ್ಲ ಸರ್ ಅವ್ರು ಅಲ್ವಾ? ಹೌದು. ಸೊ ಶಂಕದಿಂದ ಬಂದ್ರೆ ತೀರ್ಥ, ಟೀಚರ್ ಹೇಳಿದ್ರೇನೆ ಕೇಳೋದು. ಹೌದು ಸರ್, ಅವ್ರದ್ದು ಸ್ವಲ್ಪ ಭಯ ಇರುತ್ತಲ್ಲ ಸರ್, ಅವ್ರಿಗೆ ಭಯ ಇರುತ್ತೆ ಅಲ್ವಾ?
ಎಸ್, ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದ್ರು. ಒಂದು ಅರ್ಥಪೂರ್ಣ ನಮ್ಮ ಒಂದು ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಅಲ್ವಾ? ಹೌದ್ ಸರ್. ಅದರಲ್ಲೂ ಕೂಡ ವಿಶೇಷವಾಗಿ ಮಕ್ಕಳ ಕಡೆಯಿಂದನೇ ತಂದೆ ತಾಯಿಗೆ ಪಾದಪೂಜೆ ಮಾಡಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ತುಂಬ ಕಡಿಮೆ ಶಾಲೆಗಳಲ್ಲಿ ನಡೆಯುತ್ತೆ. ಹೌದ್ ಸರ್. ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಆಚರಣೆ, ತುಂಬ ಒಳ್ಳೆಯದು. ನೀವು ಕೂಡ ಅದ್ರಲ್ಲಿ ಭಾಗವಹಿಸಿದ್ರಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಮ್ಮ? ಯಾರಿಲ್ಲ ಸರ್. ಓಕೆ, ಚೆನ್ನಾಗಿದ್ದೀರಲ್ಲ ನೀವು? ಎಸ್ ಮಾ, ಚೆನ್ನಾಗಿದ್ದೀನಿ. ಒಂದು ಪ್ರಶ್ನೆ ಕೇಳ್ಬೋದಾ? ಉತ್ತರ ಹೇಳ್ತೀರಾ? ಹಾ ಹೇಳಿ ಸರ್. ಓಕೆ, ಸೊ ಇದು ಸ್ವಲ್ಪ ಕಷ್ಟ ಆಗ್ಬೋದೇನೋ, ಬಟ್ ಸ್ಟಿಲ್ ಟ್ರೈ ಮಾಡಿ. ಟಿವಿ ನೋಡ್ತಾ ಇದ್ರೆ ಟಿವಿ ಪರದೆ ಮೇಲೆ ಈ ಪ್ರಶ್ನೆ ಬರ್ತಾ ಇದೆ. ಹಾ ಸರ್. ಇಲ್ಲಿ ಬಿಟ್ಟ ಸಾವಯವ ಕೃಷಿ ಪ್ರೋತ್ಸಾಹ. ಆಯ್ತು, ಆಗ್ಲೇ ಉತ್ತರನ ಕಂಡಿಡ್ಕೊಂಡ್ಬಿಟ್ಟಿದ್ದೀರಾ. ನನ್ ಕಷ್ಟ ಆಗ್ಬೋದು ಅಂತ ಅನ್ಕೊಂಡೆ. ಎಸ್, ಸಾವಯವ ಕೃಷಿಗೆ ಪ್ರೋತ್ಸಾಹ ಸರಿಯಾಗಿರ್ತಕ್ಕಂಥ ಉತ್ತರಮ್ಮ. ಥ್ಯಾಂಕ್ ಯು ಸೋ ಮಚ್ ಸರಿ ಉತ್ತರವನ್ನು ನೀಡಿದ್ದಕ್ಕಾಗಿ. ಮಕ್ಕಳು ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಈಗ? 6th ಸ್ಟ್ಯಾಂಡರ್ಡ್. ಒಬ್ಳೆ ಮಗಳು ಸರ್. ಓಕೆ, ಒಬ್ಬಳೆ ಮಗಳು 6ನೇ ಕ್ಲಾಸಲ್ಲಿ ಓದ್ತಿದ್ದಾಳೆ. ಹೌದು ಸರ್. ಸೊ ಹೇಗೆ ಅನಿಸ್ತಾ ಇದೆ ಅಮೃತ ವಿದ್ಯಾಲಯಂನ ಒಂದು ತರಬೇತಿ ಆಗಿರ್ಬೋದು ಅಥವಾ ಎಜುಕೇಶನ್ ನಿಮ್ಗೆ ವೈಯಕ್ತಿಕವಾಗಿ? ಚೆನ್ನಾಗಿ ಅನ್ಸಿದೆ. ಈ ದಾವಣಗೆರೆಯಲ್ಲಿ ಅದು ಸ್ಕೂಲ್ ಬೆಸ್ಟ್ ಅನ್ಸುತ್ತೆ ಸರ್. ಅಲ್ವಾ? ತುಂಬಾ ಚೆನ್ನಾಗಿದೆ. ನಮ್ಮ ಹಿಂದೂ ಸಂಸ್ಕೃತಿನೂ ಟ್ರೆಡಿಷನಲ್ ಎಲ್ಲ ಹೇಳ್ಕೊಡ್ತಾರಲ್ವಾ? ಹೌದು ಸರ್. ಯಾವ ಸ್ಕೂಲಲ್ಲಿ ಇಲ್ಲ ದಾವಣಗೆರೆಯಲ್ಲಿ. ಹೌದು. ಸೊ ಬೆಳಗ್ಗೆನೆ ಧ್ಯಾನ ಮಾಡಿಸ್ತಾರೆ. ಹೌದು ಸರ್. ಮೆಡಿಸಿನ್ ಎಲ್ಲ ಮಾಡಿಸ್ತಾರೆ. ಒಂದಷ್ಟು ಶ್ಲೋಕಗಳನ್ನ, ಅದರಲ್ಲೂ ಭಗವದ್ಗೀತೆ ಶ್ಲೋಕಗಳನ್ನ ಹೇಳ್ಕೊಡ್ತಾರೆ. ನನಗಂತೂ ತುಂಬಾ ಖುಷಿ ಅನಿಸ್ತು ಅದನ್ನೆಲ್ಲ ಕೇಳಿ. ಸ್ವಲ್ಪ ಮಕ್ಕಳು ಹೊರಟಾಗಿ ಮಾತಾಡೋದು ಕಡಿಮೆ ಮಾಡ್ತಾರೆ ಸರ್. ಹೌದೌದು, ಖಂಡಿತ. ಮಕ್ಕಳು ಆ ಸಂಸ್ಕೃತಿಗೆ ಒಕ್ಕೊಂಡ್ಬಿಟ್ರೆ ಹಾಗೆ ತಂತಾನೆ ಮಕ್ಕಳಲ್ಲಿ ಆ ಮೃದುತ್ವ ಅಥವಾ ಒಂದು ಸಹಜತೆ ಬಂದ್ಬಿಡತ್ತೆ. ಹೌದು ಸರ್. ಸೊ ತುಂಬ ಖುಷಿ ಆಯ್ತಮ್ಮ. ನಿಮ್ಮ ಮಗಳು ಚೆನ್ನಾಗಿ ಓದಲಿ. ನಿಮಗೂ ಕೂಡ ಮತ್ತೊಮ್ಮೆ ಹಾರ್ದಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಓಕೆ ಸರ್. ಥ್ಯಾಂಕ್ ಯು. ನಮಸ್ತೆ. ಬಾಯ್. ನಮಸ್ತೆ. ಎಸ್ ವೀಕ್ಷಕರೇ, ಅಮೃತ ವಿದ್ಯಾಲಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ತಾರೆ. ಪ್ರತಿ ವರ್ಷ ಗುರುಪೂರ್ಣಿಮೆಯ ನಂತರ ಅವರೋ ಒಂದು ಗುರುಪೂರ್ಣಿಮೆ ಅಂತ ಮಾಡ್ತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕಡೆ ಗುರುಪೂರ್ಣಿಮೆ ಅಂದರೆ ಗುರುಗಳಿಗೆ ಪಾದಪೂಜೆಯನ್ನು ಮಾಡಿಸ್ತೀವಿ. ಆದರೆ ಇಲ್ಲಿ ತಂದೆ ತಾಯಿನೇ ಮೊದಲ ಗುರು ಅಂತ ಹೇಳ್ಕೊಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿ ಈ ಒಂದು ಶಾಲೆಯಲ್ಲಿದೆ. ಪ್ರತಿ ಒಂದು ಗುರುಪೂರ್ಣಿಮೆ ನಂತರ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಂತ ಮಕ್ಕಳಿಂದ ತಂದೆ ತಾಯಿಯರಿಗೆ ಪಾದಪೂಜೆಯನ್ನು ಮಾಡಿಸ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕೆಲಸವನ್ನು ಈ ಒಂದು ಅಮೃತ ವಿದ್ಯಾಲಯ ಬಳಗದವರು ನಡೆಸ್ಕೊಡ್ತಾರೆ. ಅದರಲ್ಲೂ ಕೂಡ ಅತ್ಯಂತ ಶಾಸ್ತ್ರೋಕ್ತವಾಗಿ ನಡೀತಕ್ಕಂಥ ಈ ಒಂದು ವಿಧಿವಿಧಾನ ಸರಿಸುಮಾರು 3 ರಿಂದ 3.5 ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸೊ ಪೋಷಕರಿಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳ್ತಾರೆ, ಮಕ್ಕಳಿಗೆ ಒಂದಷ್ಟು ಕಿವಿ ಮಾತುಗಳನ್ನ ಹೇಳ್ತಾರೆ, ಆ ಪೂಜೆ ಪುನಸ್ಕಾರಗಳ ಪದ್ಧತಿಗಳನ್ನ ಹೇಳ್ತಾರೆ, ಒಂದಷ್ಟು ಭಕ್ತಿಯ ಸಮಾಗಮ, ಸಾಕಷ್ಟು ಭಕ್ತಿ ಗೀತೆಗಳನ್ನು ಅಲ್ಲಿ ಹೇಳಿಸ್ತಾರೆ. ಅದು ದೇವಿ ಬಗ್ಗೆ ಆಗಿರ್ಬೋದು, ತಂದೆ ತಾಯಿಗಳ ಬಗ್ಗೆ ಆಗಿರ್ಬೋದು, ಅದೇ ರೀತಿ ಮಕ್ಕಳ ಜವಾಬ್ದಾರಿ ಏನು, ತಂದೆ ತಾಯಿಯರ ಜವಾಬ್ದಾರಿ ಏನು, ಎಲ್ಲವನ್ನ ಬಿಡಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನಿಜಕ್ಕೂ ಕೂಡ ಈ ರೀತಿಯ ಆಚರಣೆಗಳು ಎಲ್ಲ ಶಾಲೆಗಳಲ್ಲಿ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ. ಏಕೆಂದರೆ ಮಕ್ಕಳಲ್ಲಿ ಆ ಕಡಿಮೆ ಆಗ್ತಾ ಇರ್ತಕ್ಕಂಥ ತಂದೆ ತಾಯಿಯರ ಬಗ್ಗೆ ಗೌರವ ಇರ್ಬೋದು, ಗುರುಗಳ ಬಗ್ಗೆ ಗೌರವ ಪ್ರೀತಿ ಇರ್ಬೋದು, ಇವೆಲ್ಲವೂ ಕೂಡ ಮತ್ತೆ ನಾವು ಹಳೆಯ ಸ್ಥಿತಿಗೆ ಬರಬೇಕು. ಇವತ್ತಿಗೂ ಕೂಡ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಮ್ಮ ಗುರುಗಳು ಎಲ್ಲಾದರೂ ಕಂಡ್ರು ಅಂತ ಹೇಳಿದ್ರೆ ನಿಂತ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಹೋಗ್ತೀವಿ. ಯಾಕೆಂದರೆ ಅವರು ಕಲಿಸಿರ್ತಕ್ಕಂಥ 4 ಅಕ್ಷರಗಳಿಂದನೇ ನಾವು ಇಷ್ಟೊಂದೆಲ್ಲ ಮಾತಾಡಲಿಕ್ಕೆ ಸಾಧ್ಯವಾಗಿದೆ, ಇಷ್ಟೊಂದೆಲ್ಲ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಲಿಕ್ಕಾಗಿದೆ ಅಲ್ವಾ? ಸೊ ಅಂಥ ಗುರುಗಳನ್ನು ನೆನೆಸ್ತಾ ಇದ್ದರೆ ಈ ಜೀವ ಇದ್ದರೆ ಏನು ಪ್ರಯೋಜನ, ಬಿಟ್ಟರೆ ಏನು ಪ್ರಯೋಜನ? ಅದ್ರ ಜೊತೆಗೆ ನಮಗೆ ಒಂದು ತುತ್ತು ಅನ್ನ ಹಾಕಿ ನಮ್ಮನ್ನು ಚಿಕ್ಕೊಂದರಿಂದ ನಮಗೇನು ಅನ್ನೋ ಅಕ್ಷರ ಗೊತ್ತಿರಲ್ಲ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬೆಳೆಸಿ ನಮ್ಮನ್ನೆಲ್ಲ ಸ್ವಂತ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡಿರ್ತಕ್ಕಂಥ ಅಪ್ಪ ಅಮ್ಮನನ್ನು ನೆನೆಸ್ಲಿಲ್ಲ ಅಂದರೆ, ಅವ್ರಿಗೊಂದು ಕೃತಜ್ಞತೆ ಹೇಳಿಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ? ಅದೇ ರೀತಿ ನಮ್ಮ ಜೊತೆನೇ ಬೆಳೆದು ನಮ್ಮ ಕಷ್ಟ ಸುಖ ಎಲ್ಲದರಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯಂದ್ರಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದ್ರಾಗಿರ್ಬೋದು, ಹಾಗೂ ನಮ್ಮ ಕಷ್ಟನೇ ತಮ್ಮ ಕಷ್ಟ ಅಂತ ನಮ್ಮ ಜೊತೆಲಿ ಯಾವಾಗಲೂ ಇರ್ತಕ್ಕಂಥ ನಮ್ಮ ಸ್ನೇಹಿತರು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿಲ್ಲ ಅಂದರೆ, ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ? ಸೊ ಹಾಗಾಗಿ ಎಲ್ಲರ ಜೊತೆ ಒಡನಾಟದಿಂದ ಇರಿ, ಎಲ್ಲರ ಜೊತೆ ನಗ್ನಗ್ತಾ ಸಂತೋಷವಾಗಿರಿ. ಕೊನೆಗೆ ಹೋಗುವಾಗ ಇವನು ಹೇಗೆ ಬದುಕಿದ್ದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಇವನಿಗೆ ಎಷ್ಟು ದುಡ್ದಿದ್ದ, ಎಷ್ಟು ಆಸ್ತಿ ಬಿಟ್ಟೋದ, ಇವು ಯಾವುದು ಮ್ಯಾಟ್ರೇ ಆಗಲ್ಲ ರೀ ಅಲ್ವಾ? ಸೊ ಇವತ್ತು ಕೂಡ ನಾವು ಪುನೀತ್ ರಾಜ್ಕುಮಾರ್ನವ್ರು ಯಾಕೆ ನೆನೆಸ್ತೀವಿ ಅಂತ ಹೇಳಿದ್ರೆ, ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ, ಅವ್ರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಚಿತ್ರಗಳಿಗೆ, ಅದನ್ನು ಹೊರತುಪಡಿಸಿ ಅವ್ರು 1000 ಕೋಟಿ ಆಸ್ತಿ ಇಟ್ಟಿದ್ದಾರೆ ಅಂತ ಯಾರು ನೆನೆಸಲ್ಲ ಅಲ್ವಾ? ಬನ್ನಿ, ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಹಾಗಾಗಿ ಮಳೆ ನಿಂತ ಮೇಲೂ ಕೂಡ ಮಳೆ ಹನಿ ನಿಲ್ಲೋದಿಲ್ಲ, ಹೇಗೆ ತೊಟ್ಟಿಕ್ತಾನೆ ಇರುತ್ತೆ. ಹಾಗೆ ನಾವು ಹೋದ ನಂತರ ಕೂಡ ನಮ್ಮ ಒಂದು ಕೆಲಸಗಳನ್ನು ಜನ ನೆನೆಸ್ಬೇಕು ಅಂದರೆ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಸಾಕು.
ನಾನು ಯಾವತ್ತೂ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ ಉದಾಹರಣೆ ಯಾಕೆ ತೊಗೊಳ್ತೀನಿ ಅಂದರೆ ನೋಡಿ, ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ಆದರೆ ಅವರ ಒಂದು ಶುರು ಮಾಡಿರ್ತಕ್ಕಂಥ ಅನಾಥಾಶ್ರಮಗಳಾಗಿರ್ಬೋದು, ಅವರು ಶುರು ಮಾಡಿರ್ತಕ್ಕಂಥ ಒಂದು ಮಕ್ಕಳ ವಿದ್ಯಾಭ್ಯಾಸಗಳ ಶಾಲೆಗಳಾಗಲಿ ಯಾವತ್ತಿಗೂ ನಿಲ್ಲದೇ ಇರೋ ಹಾಗೆ ಅದಕ್ಕೆ ಒಂದು ರಿಸರ್ವ್ ಫಂಡ್ ಅಂತ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಅವರ ಕುಟುಂಬ ಎಲ್ಲಿವರೆಗೂ ಇರುತ್ತೋ ಅಥವಾ ಅವ್ರ ಕುಟುಂಬದ ನಂತರವೂ ಕೂಡ ಆ ಶಾಲೆಗಳು ನಿರಂತರವಾಗಿ ನಡೀತಾ ಹೋಗುತ್ತೆ. ಯಾಕೆಂದರೆ ಒಂದಷ್ಟು ಹಣವನ್ನು ಡಿಪಾಸಿಟ್ ಮಾಡಿಬಿಟ್ಟಿದ್ದಾರೆ ಆ ಶಾಲೆಗಳಿಗೋಸ್ಕರ ಅಂಥೇಳಿ. ಎಂಥ ಒಂದು ಮಹಾನ್ ಕೆಲಸ ಅಲ್ವಾ. ಇವತ್ತು ನಮ್ಮ ಮಕ್ಕಳಿಗೆ ನಾವು ಹಣವನ್ನು ಡಿಪಾಸಿಟ್ ಇಡೋದು ಕಷ್ಟ, ಆದರೆ ಆ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಅಷ್ಟು ಮಕ್ಕಳಿಗೆ, ಆ ಗೋಶಾಲೆಗಳಿರ್ತಕ್ಕಂಥ ಅಷ್ಟು ದನ ಕರುಗಳಿಗೆ ಅಂಥೇಳಿ ಒಂದು ಹಣವನ್ನು ಫಿಕ್ಸಡ್ ಇಟ್ಬಿಟ್ಟು ಅವೆಲ್ಲ ಸರಿಯಾಗಿ ನಡ್ಕೊಳ್ಳೋಕೆ ನೋಡ್ಕೊಳೋದು ಸಣ್ಣ ಮಾತಲ್ಲ ಅಲ್ವಾ. ಬನ್ನಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ. ಏನಪ್ಪ ಕರೆಂಟ್ ಹೋತಲ್ಲ? ಕರೆಂಟ್ ಹೋಯ್ತಮ್ಮ? ಆಯ್ತು ಆಯ್ತು. ಆರಾಮನಪ್ಪ? ಅಮ್ಮ ಚೆನ್ನಾಗಿದ್ದೀನಮ್ಮ, ನೀವ್ ಹೆಂಗಿದ್ದೀರಿ ಶಾಂತಮ್ಮವರು? ಊಟ ಆಯ್ತನಪ್ಪ? ಊಟ ಆಯ್ತಮ್ಮ, ನಿಮ್ದಾಯ್ತಾ? ನಮ್ದಾಯ್ತಪ್ಪ. ನಾವು ಎಲ್ಲ ಗಿಡಗಳ ಇಡೆಕಾಲ್ ಮಾಡಿದ್ವಿ, ಅದು ಯಾಕ ಇಲ್ಲಿ ಕರೆಂಟ್ ಹೋತ. ಹೌದಾ, ಓಕೆ ಓಕೆ. ಇರ್ಲಿ ಮತ್ ಮಾಡ್ತಾ. ಆಯ್ತಮ್ಮ, ನಂಗೆ ಸೋಮವಾರ ಕಳಿಸ್ಕೊಡಿ. ಆಯ್ತಪ್ಪ. ಸೋಮವಾರ ಕಳಿಸಿ ಅದನ್ನ ಪ್ರಸಾರ ಮಾಡ್ತೀವಿ ಅಂತ, ಆಯ್ತಾ? ಆಯ್ತಪ್ಪ, ಆಯ್ತು. ಆಗ್ಲಿ. ಆರಾಮಾಗಿದ್ದೀರಲ್ಲ? ಆರಾಮದವಪ್ಪ, ನೀವ್ ಆರಾಮದಿರಿ? ಅಮ್ಮ ಚೆನ್ನಾಗಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದಮ್ಮ. ಗುರುವಿನ ಆಶೀರ್ವಾದಪ್ಪ. ಯಪ್ಪ ಆಗ್ಲಿಮ್ಮ, ಇವತ್ತು ಎಲ್ಲ ಗಿಡಗಳು ಭಾರಿ ಅದಾವಪ್ಪ, ಅವನ್ನೆಲ್ಲ ಮಾಡಿದ್ವಿ. ಆಗ್ಲಿಮ್ಮ, ಅದು ವಿಡಿಯೋ ಮಾಡಿರೋದು ನನಗೆ ಕಳಿಸ್ಕೊಡಿಮ್ಮ ಸೋಮವಾರ. ಸೋಮವಾರ ಕಳಿಸ್ತಾವ. ಆಯ್ತಮ್ಮ, ಆಯ್ತು. ನಮಸ್ತೆ ಅಮ್ಮ. ನಮಸ್ತೆ ಅಪ್ಪ. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ಸುಲಭ ಆಗುತ್ತೆ. ಯಾರೆಲ್ಲ ಕರೆ ಮಾಡ್ತಾರೆ ಅವರಿಗೆ ಪ್ರಶ್ನೆಗೆ ಉತ್ತರ ನೋಡಿಕೊಡ್ಲಿಕ್ಕೆ. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆ. ಅದಕ್ಕೆ ಆಪ್ಷನ್ಸನ್ನು ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬರ್ತದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಕರೆ ಕಟ್ಟಾಯಿತು. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂತಕ್ಕಂಥದ್ದು ನನ್ನ ಮುಂದಿನ ಪ್ರಶ್ನೆ. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ಲ ಗ್ರಾಹಕರು ಒಂದಷ್ಟು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಗ್ರಾಹಕರು ಅಂತೀನಿ, ಎಲ್ಲ ಅಂಗಡಿಯ ಮಾಲೀಕರು ಒಂದಷ್ಟು ಅಲರ್ಟ್ ಆಗಿಬಿಟ್ಟಿದ್ದಾರೆ. ನಮಗೆ ಯಾವುದೇ ಕಾರಣಕ್ಕೂ ಈ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಭಾರತ್ ಪೇ ಇದು ಯಾವುದು ಬೇಡ ಸರ್, ನಮಗೆ ಕ್ಯಾಶ್ ಕೊಡಿ, ವ್ಯಾಪಾರ ಕಡಿಮೆ ಆದರೂ ಪರವಾಗಿಲ್ಲ, ನಮಗೆ ಕ್ಯಾಶೇ ಬೇಕು ಅಂತ ಎಲ್ಲ ವರ್ತಕರು ಒಂದಷ್ಟು ಹಠ ಮಾಡ್ತಿದ್ದಾರೆ. ನನ್ನ ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ ಸರ್? ತಿಂಡಿ ಆಯ್ತು ಸರ್, ನಿಮ್ದು ಸರ್? ಎಸ್ ಸರ್, ಆಯ್ತು. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಎಲ್ಲ ನಮ್ಮ ದಾವಣಗೆರೆ ಜನತೆಗಳಿಗೆ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಇವತ್ತು ತುಂಬಾ ನಮ್ಮ B1 ಚಾನೆಲ್ ಅನ್ನ ವೀಕ್ಷಣೆ ಮಾಡುವಂತ ಎಲ್ಲಾ ಪ್ರೇಕ್ಷಕ ವರ್ಗದವರೆಗೂ ಕೂಡ ತುಂಬ ಹೃದಯದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು 2 ವಿಶೇಷ ಇದೆ ಸರ್. ಸರ್ ಹೇಳಿ. ಒಂದೇದು, ಇವತ್ತು ಇಂಟರ್ನ್ಯಾಷನಲ್ ಕರೋಕೆ ಡೇ ಇದೆ. ಏನ್ ಸರ್? ಇಂಟರ್ನ್ಯಾಷನಲ್ ಕರೋಕೆ ಡೇ ಅಂದ್ರೆ? ಕರೋಕೆ ಈ ಒಂದು ಮ್ಯೂಸಿಕಲ್ಲಿ ಬರುತ್ತಲ್ಲ ಸರ್, ಕರೋಕೆ ಸಂಗೀತ, ಕರೋಕೆ ಡೇ ಇದೆ. ಇನ್ನೊಂದು ಇಂಟರ್ನ್ಯಾಷನಲ್ ಫುಡ್ ಡೇ ಇದೆ. ಫುಡ್ ಡೇ? ಫುಡ್ ಆಹಾರ ನಾವೇನು ಸೇವಿಸ್ತೀವಲ್ಲ, ಆ ಆಹಾರದ ದಿವಸ. ಓಕೆ. ಸೊ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಈಗ ಆಹಾರನ ನಾವು ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡೋದು ಅದು ಸ್ವಲ್ಪ ಅದು ಶ್ರೇಷ್ಠ ಅಂತೀನಿ. ಯಾಕಂದ್ರೆ ಈಗ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸ್ತಾ ಇರ್ತಾರೆ. ಹಾಗಾಗಿ ಈಗ ನಾವು ಜಂಕ್ ಫುಡ್ ಅನ್ನ ನಾವು ಯಾವ ರೀತಿ ಹೆಂಗ್ ತಯಾರು ಮಾಡ್ತಾರೆ ಅನ್ನೋದು ನಾವು ನೋಡೋದಿಲ್ಲ. ಆಮೇಲೆ ಅದು ನಾಲ್ಗೆಗೆ ಮಾತ್ರ ರುಚಿಯನ್ನ ಕೊಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಜಂಕ್ ಫುಡ್ಡಿಗೆ ಜಾಸ್ತಿ ಆಸಕ್ತಿ ವಹಿಸಿ ನಮ್ಮ ಆರೋಗ್ಯವನ್ನ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳಿಗೆ ನಾವು ಬಲಿ ಕೊಡ್ತಾ ಇದೀವಿ. ನಿಜ ಸರ್, ನಿಜ. ಈಗ ನಾವು ಊಟ ಮಾಡುವಂತ ಆಹಾರವೇ ಆರೋಗ್ಯ. ಈಗ ನಾವು ಊಟ ಮಾಡೋ ಆಹಾರ ಆರೋಗ್ಯವಾಗಿ ಇಲ್ಲ ಅಂದ್ರೆ ಅದು ಯಾವಾಗ್ಲೂ ಮುಂದೊಂದ್ ದಿನ ನಮಗೆ ಆಹಾರವಾಗಿ ಬದಲಾವಣೆ ಆಗುತ್ತೆ. ನಿಜ. ಆಹಾರ ಅನ್ನೋದು ನಮಗೇನೆ ಮುಂದೊಂದ್ ದಿನ ಆಹಾರವಾಗಿ ಬದಲಾವಣೆ ಆಗ್ಬಿಡುತ್ತೆ. ಖಂಡಿತ. ಹಾಗಾಗಿ ನಾವು ಆಹಾರದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನಾವು ಗಮನವಿಟ್ಟು ಅವುಗಳನ್ನ
ಅನ್ನ ಉಪಯೋಗಿಸ್ಬೇಕಾಗುತ್ತೆ. ಹೌದು ಸೊ ಹಾಗಾಗಿ ಈಗ ನಿಮ್ಮಂತ ಸುಂದರಾಂಗ ವ್ಯಕ್ತಿಯನ್ನ ನಾವು ನೋಡಿದ್ರೆ ಮನ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಯಾಕಪ್ಪ ಅಂದ್ರೆ ನಾವ್ ಯಾಕೆ ಅವ್ರ ತರದಲ್ಲಿ ನಮ್ಮ ದೇಹದ ರಚನೆ ಇಲ್ವಲ್ಲ ಅಂತಂದೇಳಿ. ಸೊ ಹಾಗೆ ಪ್ರತಿಯೊಬ್ರು ಕೂಡ ನಿಮ್ ರೀತಿಯಾದಂತ ರೀತಿಯಲ್ಲಿ ಒಂದು ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಂಡಾಗ ನಿಮ್ ತರದಾದಂತ ಸುಂದರವಾದಂತ ದೇಹವನ್ನ ಅವ್ರು ಹೊಂದಕ್ ಸಾಧ್ಯ ಆಗುತ್ತೆ. ಈಗ ಅದು ಪ್ರತಿಯೊಬ್ಬರಿಗೂ ಕೂಡ ಅದು ಸಾಧ್ಯ ಆಗಲ್ಲ. ಯಾಕಂದ್ರೆ ಅದು ಅವ್ರವ್ರದ್ದು ವೈಯಕ್ತಿಕ, ಆಮೇಲೆ ಅನುವಂಶೀಯತೆ ಮತ್ತೆ ಪರಿಸರ ಅದೆಲ್ಲದು ಡಿಪೆಂಡ್ ಆಗಿರುತ್ತೆ. ಬಟ್ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಕಾಣಿಸ್ಬೇಕಪ್ಪ ಅಂತ ಹೇಳಿದ್ರೆ ಅವನ ಆಹಾರದ ಪದ್ಧತಿ ಮೇಲ್ಗಡೆಗೆನೆ ಅದು ಅವಲಂಬಿಸಿರುತ್ತೆ. ಯಾಕಂದ್ರೆ ಅವನ ಆಹಾರದ ಪದ್ಧತಿ ಈಗ ನೋಡಿ, ಒಮ್ಮೆ ಉಂಡವ ಯೋಗಿ, 2 ಸಲ ಉಂಡವನು 3 ಸಲ ಉಂಡವನು ರೋಗಿ ಅಂತಂದೇಳಿ, 4 ಸಲ ಉಂಡವನು ಎತ್ಕೊಂಡ್ ಹೋಗಿ ಅಂತಂದೇಳಿನೇ ತರೋಗ್ನವ್ರು ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ಊಟ ಮಾಡುವಂತ ಕ್ರಮಗಳನ್ನ ನಾವು ನಿರ್ದಿಷ್ಟವಾಗಿ ನಾವು ಮಾಡ್ಕೊಂಡ್ರೆ ಮಧುಮೇಹಗಳಂತ ಕಾಯಿಲೆಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಇತ್ತೀಚಿನ ದಿನಗಳಲ್ಲಿ ಮಧುಮೇಹನು ಕೂಡ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕೂಡ ಸಂಶೋಧನೆಗಳಿಂದ ಕಂಡು ಬಂದಿದೆ. ಸೊ ಈಗ ಮಧುಮೇಹ ಅನ್ನೋದನ್ನ ನಾವು ನಮ್ಮ ಆಹಾರ ಪದ್ಧತಿಯನ್ನೇ ನಾವು ಉತ್ತಮವಾಗಿ ಇಟ್ಕೊಂಡ್ಬಿಟ್ರೆ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಖಂಡಿತ. ಸೊ ಹಾಗಾಗಿ ಆಹಾರ ಅನ್ನೋದನ್ನ ಅದ್ರಲ್ಲಿ ಏನಂತ ದೊಡ್ಡದೇನು ಇಲ್ಲ ಇದ್ರಲ್ಲಿ ಸಂಶೋಧನೆ ಮಾಡೋದು. ನಮಗೆ ಆಹಾರದ ಪದ್ಧತಿನ ನಮ್ ದೇಹಕ್ಕೆ ಒಗ್ಗೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಅಳವಡಿಸ್ಕೋಬೇಕು. ಕೆಲವೊಂದು ಡಾಕ್ಟರ್ಗಳು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ. ಆಮೇಲೆ ಕೆಲವರು ಮನೆಯಲ್ಲೇ ತಿಳ್ಕೊಂಡಿರೋಂತ ಕೆಲವೊಂದು ಹಿರಿಯ ಜೀವಿಗಳು ಇರ್ತವೆ. ಸೊ ಆ ಹಿರಿಯ ಜೀವಿಗಳನ್ನ ನಾವು ಮರೆಯಬಾರ್ದು. ಯಾಕಪ್ಪ ಅಂದ್ರೆ ಅವ್ರನ್ನ ನಾವೇನ್ ಮಾಡ್ಬಿಟ್ಟಿದ್ವಿ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಓದ್ಕೊಂಡು ಹಿತ್ಲ ಗಿಡ ಮದ್ದಲ್ಲ ಅಂತಂದೇಳಿ ಅವ್ರನ್ನ ಮರ್ತ್ ಬಿಟ್ಟಿದೀವಿ. ಸೊ ಈ ಹಿರಿಯ ಜೀವಿಗಳು ಹೆಂಗಪ್ಪ ಅಂದ್ರೆ ಹಿತ್ಲ ಗಿಡ ಮದ್ದಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಬಟ್ ಅವರೇ ನಮಗೆ ಮುಂದೊಂದ್ ದಿನ ನಮ್ಗೆ ಬಹಳ ಮುಖ್ಯವಾಗಿ ನಮ್ಮ ಜೀವನದ ಹಾದಿಗೆ ಕಾರಣಿ ಪ್ರವೃತ್ತರಾಗ್ಬಿಡ್ತಾರೆ. ಇವ್ರು ಇದ್ರೇನೆ ನಮ್ ಜೀವನಪ್ಪ ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಆಹಾರನ ನಾವು ಬೆಳಗಿನ ದಿನ ಬೇಗ ಎದ್ದಾಗ ನೀರ್ ಕುಡಿಯೋದನ್ನ ಮಾತ್ರ ಮರಿಬಾರ್ದು. ಯಾಕಂದ್ರೆ ಬೆಳಗ್ಗೆ ಎದ್ದಾಗ ಆಗ ನೀರನ್ನ ನಮ್ಗೆ ರಾಮಕೃಷ್ಣಾಶ್ರಮದಲ್ಲಿದ್ದ ಹೇಳ್ತಾ ಇದ್ರು, ಅಟ್ಲೀಸ್ಟ್ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಕುಡೀರಿ ಅಂತಂದೇಳಿ ಬೆಳಗ್ಗೆ ಎದ್ದಾಗ. ತುಂಬಾ ಜಾಸ್ತಿ ಏನ್ ಬೇಕಾಗಿಲ್ಲ, ಬಹಳ ವಾರ್ಮ್ ಅಂತ. ಈಗ ಅದರಲ್ಲಿ ನೀರಿನಲ್ಲಿ ಎಲ್ಲೋ ಒಂದ್ ಕಡೆಗೆ ಜೀವಾಣುಗಳು ಇರ್ಬೋದು ಅದ್ರಲ್ಲಿ. ಸೊ ಅವುಗಳು ಬಿಸಿ ಮಾಡಿದ್ರೆ ಅವುಗಳು ಎಲ್ಲ ಹೋಗ್ತವೆ. ಸೊ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿರೋಂತ ಬಿಸಿ ನೀರನ್ನು ಕುಡಿಯೋದ್ರಿಂದ ದೇಹದ ಒಳಗಡೆಗಿರೋಂತ ಬೆಳಗಿನ ಜಾವದಲ್ಲಿ ಪಚನ ಕ್ರಿಯೆ ಚೆನ್ನಾಗಾಗತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳ್ತಾರೆ. ಹಾಗೆ ಅದರ ನಂತರದಲ್ಲಿ ಆಹಾರನ ರಾಜರ ತರ ಊಟ ಮಾಡ್ಬೇಕಂತ ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ ಆಗ ಏನಪ್ಪಾ ಅಂದ್ರೆ ಮಧ್ಯಮ ವರ್ಗದವ್ರು ಊಟ ಮಾಡ್ದಂಗ್ ಮಾಡ್ಬೇಕಂತ. ರಾತ್ರಿ ಮಾಡ್ಬೇಕಾದಾಗ ತುಂಬಾ ಕಡು ಬಡವ್ರ ತರ ಊಟ ಮಾಡ್ಬೇಕಂತ. ಏನಪ್ಪಾ ನಮಗ್ ಊಟನೇ ಸಿಕ್ಕಿಲ್ಲೇನೋ ಅನ್ನೋ ರೀತಿಯಲ್ಲಿ ಖಾಲಿ ಹೊಟ್ಟೆ ಇಟ್ಕೊಂಡು ಜಾಸ್ತಿ ನೀರ್ ಕುಡ್ಕೊಂಡು ಮಲ್ಕೊಂಡ್ರೆ ಅವ್ರ ಆರೋಗ್ಯ ಚೆನ್ನಾಗೇ ಇರತ್ತೆ. ನಾವ್ ಇತ್ತೀಚಿನ ದಿನಗಳಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ ಹೇಳಿದ್ರೆ ಹೊರಗಡೆಗೆ ರಾತ್ರಿ ಕಳೆದ್ ಜಾಸ್ತಿ ಆಗ್ತಾ ಇದೆ, ರಾತ್ರಿ ಊಟಕ್ಕೋಸ್ಕರ. ಸೊ ಹಾಗಾಗಿ ಆಹಾರ ಪದ್ಧತಿನ ಸರಳವಾಗಿದೆ, ನಾವು ಈ ಪದ್ಧತಿಗಳನ್ನ ವಿರಳ ಮಾಡ್ಕೊಂಡ್ಬಿಟ್ಟಿದೀವಿ. ಆಮೇಲೆ ರಾತ್ರಿ ಇವನ್ನ ರಿವರ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ. ರಾತ್ರಿ ಊಟ ಮಾಡೋದ್ ಜಾಸ್ತಿ ಮಾಡ್ಕೊಂಡಿದೀವಿ, ಬೆಳಗ್ಗೆ ಊಟ ಮಾಡೋದ್ ಕಡಿಮೆ ಮಾಡ್ಕೊಂಡಿದೀವಿ. ಮಧ್ಯಾಹ್ನ ಏನೇನು ಅದು ಮಧ್ಯಮ ವರ್ಗದ ತರಾನು ಇರಲ್ಲ, ಬಡವರ ತರಾನು ಇರಲ್ಲ, ರಾಜರ ತರಾನು ಇರಲ್ಲ, ಏನೋ ಒಂದ್ ರೀತಿ ಆದಂತ ಊಟ ತರ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಹಾಗಾಗಿ ಈ ಪದ್ಧತಿನ ಸರಳವಾಗಿರೋಂತ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೋಬಹುದು. ಖಂಡಿತ. ಮತ್ತೆ ಇನ್ನೊಂದು ಸಂಗೀತ ಅಂದ್ರೆ ಅದು ಎಲ್ರಿಗೂ ಪಂಚಪ್ರಾಣ ಸರ್. ಯಾವ ವ್ಯಕ್ತಿಗೆ ಕಾಯಿಲೆಗಳಿರ್ತಾವೋ, ಕಸಾಲೆಗಳಿರ್ತಾವೋ, ಈಗ ಡಾಕ್ಟರ್ ಭೀಮ್ಸೇನ್ ಜೋಶಿ ಅವರಂತ ಸಂಗೀತಗಳನ್ನ ಬಹಳ ಜನ ಕೇಳ್ಬೇಕು ಅಂತೇಳಿ ನಾನು ಅಪೇಕ್ಷೆ ಪಡ್ತೀನಿ ಸರ್. ಯಾಕಂದ್ರೆ ಆ ತರದ ಸಂಗೀತಗಳನ್ನ ಕೇಳೋದ್ರಿಂದ ಎಷ್ಟೋ ನಮ್ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳು ದೂರ ಆಗ್ತವೆ. ಈ ಇತ್ತೀಚಿನ ಸಂಶೋಧನೆಗಳಲ್ಲಿ ಅದನ್ನು ಕೂಡ ಕಂಡುಹಿಡಿದಿದ್ದಾರೆ. ಏನ್ ಕಂಡುಹಿಡಿದಾರೆ ಅಂದ್ರೆ, ಈಗ ನಮ್ಮ ಭಾರತ ದೇಶದ ಹಿಂದೂ ಶಾಸ್ತ್ರೀಯ ಸಂಗೀತಗಳನ್ನ ಅವ್ರ ಕಾಯಿಲೆಗಳು ಇದ್ದಂತ ಟೈಮ್ ನಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟೋ ಕಾಯಿಲೆಗಳು ದೂರ ಆಗ್ತವೆ ಅಂತಂದೇಳಿ ಕಂಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಶಾಸ್ತ್ರೀಯ ಸಂಗೀತಗಳನ್ನ
ದಯಮಾಡಿ ನೀವು ಎಲ್ಲಾದ್ರೂ ಸಮಯಾವಕಾಶ ಇದ್ರೆ ನಿಮ್ ವಿಎನ್ ಚಾನೆಲ್ ನಲ್ಲಿ ಸ್ವಲ್ಪ ಬೆಳಗಿನ ಜಾವದಲ್ಲಿ ಅಥವಾ ಈವ್ನಿಂಗ್ ಟೈಮ್ ನಲ್ಲಿ ನೀವು ಹಾಕೋದ್ರಿಂದ ಎಷ್ಟೋ ಜನಕ್ಕೆ, ಇಲ್ಲ ರಾತ್ರಿ ಟೈಮ್ ನಲ್ಲಿ ಹಾಕೋದ್ರಿಂದ ವಯಸ್ಸಾದಂತ ಹಿರಿಯ ಜೀವಿಗಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅರೆ ಶಾಸ್ತ್ರೀಯ ಸಂಗೀತನ ಮರ್ತಿದ್ವಪ್ಪ, ನಮ್ಮ ವಿಎನ್ ಚಾನೆಲ್ ನಲ್ಲಿ ಬರ್ತಾ ಇದೆ ಅಂತಂದೇಳಿ. ಖಂಡಿತ ಆ ಸರ್, ಒಂದು ಕೆಲಸ ದಯಮಾಡಿ ಮಾಡಿ ಸರ್. ಖಂಡಿತ 100% ಅದನ್ನ ಪ್ರಯತ್ನ ಮಾಡ್ತೀವಿ ಸರ್. ಸರ್ ಆಮೇಲೆ ನಾನು ಒಂದು ಹನಿಗವನ ಬರ್ದಿದ್ದೆ, ನೀವು ಅವಕಾಶ ಕೊಟ್ರೆ. ಹೇಳಿ ಸರ್, ಬೇಗ ಹೇಳಿ. ಖಂಡಿತ ಸರ್ ಒಂದೇ ನಿಮಿಷ ಸರ್. ಹೇಳಿ. ಸರ್ ಇದು ಪ್ರೀತಿ. ನಿನ್ನನ್ನು ಪ್ರೀತಿಯಲ್ಲಿ ಕೊಲ್ಲುವಾಸೆ, ಮಚ್ಚಿನಿಂದಲ್ಲ, ಚಾಕುವಿನಿಂದಲ್ಲ, ಕಲ್ಲಿನಿಂದಲ್ಲ, ವಿಷಪಾಷಾಣಗಳಿಂದಲ್ಲ, ನನ್ನ ಪ್ರೀತಿಯ ದಂತ ಪಂಕ್ತಿಗಳಿಂದ. ಬರೆದವರು ಕಾವ್ಯಪ್ರಿಯ ಉಮೇಶ್ ಹರಿಹರ. ಸೂಪರ್ ಸರ್, ಸೂಪರ್. ಆಮೇಲೆ ಇನ್ನೊಂದು ಸರ್, ಹನಿಗವನ ಜಾಸ್ತಿ ದೊಡ್ಡ ಏನಿಲ್ಲ. ಹೇಳಿ ಸರ್, ತೊಂದ್ರೆ. ಪ್ರೀತಿ ಪ್ರೇಮ. ಮದುವೆಗೂ ಮುಂಚೆ ಪ್ರೀತಿ ಪ್ರೇಮ ಮಾಡುವಾಗ ಕೈಯಲ್ಲಿ ಇರುತ್ತದೆ ಸದಾ ಗುಲಾಬಿ ಮಲ್ಲಿಗೆ ಹೂವು. ಮದುವೆಗೂ ಮುಂಚೆ ಪ್ರೀತಿ ಪ್ರೇಮ ಮಾಡುವಾಗ ಕೈಯಲ್ಲಿ ಇರುತ್ತದೆ ಸದಾ ಗುಲಾಬಿ ಮಲ್ಲಿಗೆ ಹೂವು. ಮದುವೆಯ ನಂತರ ಕೈಯಲ್ಲಿ ಸದಾ ಇರುತ್ತದೆ ಕರಿಬೇವು ಕೊತ್ತಂಬರಿ ಸೊಪ್ಪು. ಬರೆದವರು ಕಾವ್ಯಪ್ರಿಯ ಉಮೇಶ್ ಹರಿಹರ. ಕರೆಕ್ಟ್ ಸರ್, ಕರೆಕ್ಟ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಸರ್, ಹನಿಗವನ ವಿಚ್ಛೇದನ ಅಂತ ಹೇಳಿ. ಹೇಳಿ ಸರ್, ಹೇಳಿ. ಗಂಡ ಹೆಂಡತಿ ಉಂಡು ಮಲಗುವ ತನಕ ಹೇಳುತ್ತಿದ್ದರು. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎಂದು ಹೇಳುತ್ತಿದ್ದರು ಹಿಂದಿನವರು. ಗಂಡ ಹೆಂಡತಿ ಜಗಳ ಕೋರ್ಟಿನ ಮೆಟ್ಟಿಲು ಏರುವ ತನಕ ಅನ್ನುತ್ತಿದ್ದಾರೆ ಇಂದಿನವರು. ಸಮಸ್ಯೆ ಬಗೆಹರಿಯುವವರೆಗೂ ಅವಳು ಬ್ರಹ್ಮಚಾರಿಣಿ, ಅವನು ಬ್ರಹ್ಮಚಾರಿ. ಪರಿಹಾರ ರಕ್ತ ಸಂಬಂಧಿಗಳಿಗೆ ನ್ಯಾಯವಾದಿಗಳಿಗೆ. ಬರೆದವರು ಕಾವ್ಯಪ್ರಿಯ ಉಮೇಶ್ ಹರಿಹರ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಸೂಪರ್ ಆಗಿರ್ತಕ್ಕಂಥ ಒಂದು 3 ಹನಿಗವನಗಳನ್ನ ಹೇಳಿದ್ರಿ. ಸಾಕಷ್ಟು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ರಿ. ನಮ್ಮ ಆಹಾರ ಆಗಿರ್ಬೋದು, ನಮ್ಮ ದಿನನಿತ್ಯದ ಶೈಲಿಯಲ್ಲಿ ಒಂದು ಸಂಗೀತದ ಪಾತ್ರದ ಬಗ್ಗೆ. ಧನ್ಯವಾದಗಳು ಸರ್. ಹೀಗೆ ಕರೆ ಮಾಡ್ತೀವಿ. ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಒಳ್ಳೆಯದು ಸರ್, ಒಳ್ಳೆಯದು. ನಮಸ್ತೆ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇವತ್ತು ವಿಶ್ವ ಆಹಾರ ದಿನ ಇರೋದ್ರಿಂದ ಒಂದಷ್ಟು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ನಾನು ಕೂಡ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಆಯುರ್ವೇದದ ಪ್ರಕಾರ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ನಾನು ಈಗಾಗಲೇ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದೆ. ಇವತ್ತು ಕೂಡ ಕ್ವಿಕ್ಕಾಗಿ ಒಂದೇ ಒಂದು ನಿಮಿಷದಲ್ಲಿ ಅದನ್ನು ರೀಕಾಲ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅದಾದ ನಂತರ ಆ ವಿಚಾರವನ್ನು ನೋಡೋಣ. ಸೊ ಕರೆ ಕಟ್ಟಾಯಿತು. ಎಸ್, ನಾನು ಹೇಳ್ತಾ ಇದ್ದೆ ಆಹಾರದ ಪದ್ಧತಿಯಾಗಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊಟ್ಟ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದನ್ನು ಪ್ರಯತ್ನ ಪಡಬೇಕು. ಅದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದಾದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲೇ ಕೂತ ಒಂದು ನೆಲದ ಮೇಲೆ ಅಥವಾ ಕೂತ ಹಾಸಿಗೆ ಮೇಲೆ ಖಾಲಿ ಹೊಟ್ಟೆಯಲ್ಲಿ 3/4 ಲೀಟ್ರಿಂದ 1 ಲೀಟ್ರ್ ನೀರು ಕುಡಿತಕ್ಕಂಥದ್ದು ತುಂಬ ಅವಶ್ಯಕ ಅಥವಾ ತುಂಬ ಇಂಪಾರ್ಟೆಂಟ್ ಅಂತ ಹೇಳಲಾಗತ್ತೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ ಸರ್, ನಾವು ನಲ್ಕುದ್ರೆಯಿಂದ. ನಮಸ್ತೆ ಅಮ್ಮ, ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ಬಸಮ್ಮ ಅಂತ. ಬಸಮ್ಮ ಅವರೇ, ದಯವಿಟ್ಟು ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಮ್ಮ. ಸರ್, ಆ ಕಡೆ ಹೋಗ್ತೀನಿ. ಸರ್, ನಾವು ನಮ್ಮ ಅಮ್ಮಗೊಂದು ಬರ್ತಡೇ ಇತ್ತು. ಹಾಂ, ಅವ್ರ ಹೆಸರೇನಮ್ಮ? ನಮ್ಮ ಮೊಮ್ಮಗನ ಬರ್ತಡೇ ಇತ್ತು ಸರ್, ದೈವಿಕ್ ಅಂತ. ಇವತ್ತು ಬರ್ತಡೇ ಇತ್ತು, ಅದಕ್ಕೆ ವಿಶ್ ಮಾಡ್ಬೇಕಾಗಿತ್ತು. ದೈವಿಕ್ ಅಂತನಾ? ದೈವಿಕ್. ಫೋಟೋ ಏನಾದರೂ ಕಳಿಸಿದ್ದೀರಾ? ಸರ್, ಫೋಟೋ ಏನಾದರೂ ಕಳಿಸ್ಕೊಟ್ಟಿದ್ದೀರಾ? ಇಲ್ಲ ಸರ್, ಫೋಟೋ ಏನು ಕೊಟ್ಟಿಲ್ಲ. ಓಕೆ ಮಾ, ತೊಂದರೆ ಇಲ್ಲ. ಸೊ ನಿಮ್ಮ ಮೊಮ್ಮಗ ದೈವಿಕ್ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು. ಏನು ಹೇಳಿ? ಅವ್ರ ಪಪ್ಪ ಆರ್ಮಿ ಇಲ್ಲದಾರೆ, ನನ್ನ ಮಗ. ಓ, ಆರ್ಮಿಲಿದ್ದಾರಾ? ಓಕೆ. ಹಾಂ, ಆರ್ಮಿ ಇಲ್ಲದಾರೆ. ಒಂದು ಬರ್ತಡೇ ಇತ್ತು ಇವತ್ತು. ಖಂಡಿತ. ಅವ್ರ ತಂದೆಯವ್ರ ಹೆಸರೇನಮ್ಮ?
ಸಂತೋಷ್ ಕುಮಾರ್ ಅಂತ. ಓಕೆ, ಸಂತೋಷ್ ಕುಮಾರ್ ಅವರಾಗೆ ನಾವು ಇಲ್ಲಿಂದಾನೇ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀವಿ. ಆರ್ಮಿಯಲ್ಲಿದ್ದು ದೇಶ ಸೇವೆ ಮಾಡ್ತಾ ಇದ್ದೀರಿ. ನಿಮ್ಗೊಂದು ಗ್ರೇಟ್ ಸಲ್ಯೂಟ್ ಸರ್. ನಿಮ್ಮ ಮಗನ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನ ಕೂಡ ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿಮ್ಮ. ಸೊ ಅವ್ರಿಗೂ ಒಳ್ಳೇದಾಗಲಿ, ಸಂತೋಷ್ ಅವ್ರಿಗೂ ಒಳ್ಳೇದಾಗಲಿ, ನಿಮ್ಮ ಮೊಮ್ಮಗನಿಗೂ ಕೂಡ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ ನಿಮ್ಮ. ನಮಸ್ತೆ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನಾಗಲೇ ಆಹಾರ ಪದ್ಧತಿ ಬಗ್ಗೆ ಹೇಳ್ತಾ ಇದ್ದೆ. ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ 3/4 ಲೀಟ್ರಿಂದ 1 ಲೀಟ್ರು ತಣ್ಣಂದು ಅಥವಾ ಸ್ವಲ್ಪ ಉಗುರು ಬೆಚ್ಚ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು. ಮೊದಲನೇದಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಏನು ಟಾಕ್ಸಿನ್ಸ್ ಇರುತ್ತೆ, ಆ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ. ಡಿಟಾಕ್ಸಿಫಿಕೇಷನ್ ಆಗುತ್ತೆ, ನಮ್ಮ ದೇಹದಲ್ಲಿ ಪ್ಯೂರಿಫಿಕೇಷನ್ ಆಗುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೀರನ್ನು ಕುಳಿತುಕೊಂಡು ಕುಡಿತಕ್ಕಂಥದ್ದು ತುಂಬ ಒಳ್ಳೆಯದು. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಸುಧಾ ಮೇಡಮ್ ಅನಿಸುತ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು ಸರ್? ಎಸ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು. ಉಪ್ಪಿಟ್ಟು ಮಾಡಿದ್ದೆ ಸರ್. ಉಪ್ಪಿಟ್ಟು, ಅಕ್ಕಿ ಉಪ್ಪಿಟ್ಟ ಅಥವಾ ರವಾ ಉಪ್ಪಿಟ್ಟು ಸರ್? ರವಾ ಉಪ್ಪಿಟ್ಟಾ? ಹ್ಞೂ ಸರ್. ಓಕೆ, ಸೂಪರ್ ಮಾ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಇವತ್ತು ಯಾರ್ಯಾರು ಬರ್ತಡೇ ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಂತಾರೋ ಎಲ್ಲರಿಗೂ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾಗೂ ಆನಿವರ್ಸರಿಯ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇವತ್ತು ವಿಶೇಷವಾಗಿ ವಿಶ್ವ ಆಹಾರ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮಗೆ ಯಾವ ಆಹಾರ ಅಂದರೆ ತುಂಬ ಇಷ್ಟ, ಯಾವ ಆಹಾರ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತೀರಿ ಅಂತ ಎಲ್ಲರೂ ಹೇಳ್ತಾರೆ. ನಮಗೆ ಹೆಚ್ಚಿನದಾಗಿ ತರಕಾರಿದು ಇಷ್ಟಪಡ್ತೀವಿ ಸರ್ ಅಡಿಗೆ ಮಾಡೋಕ್ಕೆ. ತರಕಾರಿದು ಸೊಪ್ಪಿನ ಪಲ್ಯ ಆಗ್ಲಿ, ಆಮೇಲೆ ತರಕಾರಿ ಪಲ್ಯಗಳಾಗ್ಲಿ ಮಾಡಕ್ಕೆ ಇಷ್ಟಪಡ್ತೀವಿ ಸರ್. ಸಾಂಬಾರಾಗ್ಲಿ ಮಾಡಕ್ಕೆ ಇಷ್ಟಪಡ್ತೀವಿ ಸರ್. ಓಕೆ, ಸೊ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋ ವಸ್ತು ಯಾವುದು? ನೀವು ಮಾಡಿದ್ದು ಸಿಹಿನಾ ಅಥವಾ ಯಾವುದಾದ್ರೂ ಬೇರೆ ಥರ ಪಲ್ಯನಾ ಅಥವಾ ಏನು ಇಷ್ಟಪಡ್ತಾರೆ ಮನೇಲಿ ಎಲ್ಲರೂ? ಪಲಾವ್ ಇಷ್ಟಪಡ್ತಾರೆ ಸರ್. ಪಲಾವು. ಹ್ಞೂ ಸರ್. ಓಕೆ, ಸಿಹಿ ಅಡುಗೆಲಿ ಯಾವುದನ್ನು ತುಂಬ ಚೆನ್ನಾಗಿ ಮಾಡ್ತೀರಿ? ತಿಂಡಿ ಅಡುಗೆಯಲ್ಲಿ ಇಡ್ಲಿ ಸರ್, ರವಾ ಇಡ್ಲಿ, ಪಲಾವು. ಓಕೆ, ಸೊ ಒಳ್ಳೆಯದಾಗಲಿಮ್ಮ. ಎಲ್ಲ ಆಹಾರ ಪದಾರ್ಥಗಳಲ್ಲೂ ಕೂಡ ನಾವು ಭಾರತೀಯರ ಮನೆಯಲ್ಲಿ ತಯಾರಿಸತಕ್ಕಂಥ ಪ್ರತಿಯೊಂದು ಆಹಾರದಲ್ಲಿ ಆಹಾರದ ಜೊತೆಗೆ ಪ್ರೀತಿಯನ್ನು ಕೂಡ ಬೆರೆಸಿ ಮಾಡ್ತಾರಂತೆ. ಸೊ ಹಾಗಾಗಿ ಎಲ್ಲ ಆಹಾರಗಳು ಅತ್ಯಂತ ಶಕ್ತಿಯನ್ನು ನೀಡ್ತವೆ ದೇಹಕ್ಕೆ ಅಂತ ಹೇಳಲಾಗತ್ತೆ ಅಲ್ವಾ? ಹೌದು ಸರ್. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. ಹೇಳಿಮ್ಮ, ಇವತ್ತು ಶನಿವಾರ ಆಗಿದ್ದರಿಂದ ಯಾವುದಾದ್ರು ಭಕ್ತಿಗೀತೆ ಹೇಳಕ್ಕೆ ಇಷ್ಟಪಡ್ತೀರಾ? ಚಿತ್ರಗೀತೆ ಹೇಳಿಮ್ಮ, ಖಂಡಿತ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ, ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ, ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ. ಮನಸಾರೆ ಮೆಚ್ಚಿಕೊಡುವೆ, ಹೃದಯಾನ ಬಿಚ್ಚಿಕೊಡುವೆ. ಪ್ರತಿ ಜನ್ಮ ಜನ್ಮದಲ್ಲೂ ನಿನ್ನ ಕಾಯುತ್ತಲೇ ಇರುವೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ, ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ. ಈ ಪ್ರತಿರೂಪ ಬಿಡಿಸಲು ನಾ ನೆತ್ತರಲಿ ಬಣ್ಣವ ನೀಡುವೆ. ಈ ಪ್ರತಿಬಿಂಬವ ಕೆತ್ತಲು ನಾ ಎದೆಯ ರೋಮದ ಉಳಿಯಿಡುವೆ. ಕವಿತೆಯ ಹಾಗೆ ಬರೆದಿರಲು ಉಸಿರಲಿ ಬಸಿರೋ ಪದವಿಡುವೆ. ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ, ಹೇಳೆ ತಂಗಾಳಿ ನೀ ಹೇಳೆ ತಂಗಾಳಿ. ಆಯ್ತು. ಧನ್ಯವಾದಗಳಮ್ಮ. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಒಳ್ಳೆಯದಾಗಲಿ. ನಮಸ್ಕಾರ. ಆಯ್ತು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಅಮ್ಮ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಆಗಲೇ ಆಹಾರದ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಆಹಾರದ ಪಾತ್ರ ತುಂಬ ಮುಖ್ಯವಾಗುತ್ತೆ. ಸೊ ಯಾವಾಗಲೂ ಕೂಡ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋ ಅಭ್ಯಾಸವನ್ನು ಇಟ್ಕೋಬೇಕು. ಅದೇ ರೀತಿ ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಆರೋಗ್ಯವರ್ಧನೆಗೆ ತುಂಬ ಮುಖ್ಯ ಅನ್ನೋದನ್ನು ನಾವು ಸಾಕಷ್ಟು ಜನ ಮರೆತು ಬಿಡ್ತೀವಿ. ಹಾಗಾಗಿ ದಯವಿಟ್ಟು
ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ ಇದು ತುಂಬ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಆಯ್ತು ಸರ್. ಅಕ್ಕಿ ಸುಳಿ ಸರ್. ಅಕ್ಕಿ ಉಸಿಳಿ, ಓಕೆ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ಹೌದು ಸರ್. ನಮ್ಮ ಅಳಿಯನ್ ಬರ್ತ್ಡೇ ಸರ್ ಇವತ್ತು. ನಿಮ್ಮ ಅಳಿಯನ್ ಬರ್ಡೇ. ಫೋಟೋ ಏನಾದರೂ ಕಳಿಸಿದ್ದೀರಾ? ಕಳಿಸಿ ಸರ್. ಫೋಟೋ ವಿಡಿಯೋ ಎರಡು ಕಳಿಸಿ ಸರ್. ಫೋಟೋ ವಿಡಿಯೋ ಎರಡೂ ಕಳಿಸಿದ್ದೀರಾ? ಅವ್ರ ಹೆಸರು? ಸರ್ ಪ್ರಜ್ವಲ್ ಸರ್. ಪ್ರಜ್ವಲ್. ಮಕ್ಕನ್ ಮಗಳು, ನಮ್ಮ ಅಕ್ಕನ್ ಮಗ ಸರ್. ನಿಮ್ಮ ಅಕ್ಕ ಅವ್ರ ಮಗ, ನಿಮ್ಮ ಅಳಿಯ. ಎಷ್ಟನೇ ವರ್ಷದ ಹುಟ್ಟುಹಬ್ಬ ಸರ್? ಗೊತ್ತಿಲ್ಲ ಸರ್, ಅದು ಒಟ್ಟು ಇವತ್ತು ಬರ್ತ್ಡೇ ಇತ್ತು. ಓಕೆ, ಫೈನ್ ಸರ್. ಪ್ರಜ್ವಲ್ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಸಮಸ್ತ ವಿವನ್ ವಾಹಿನಿ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಫೋಟೋ ಕೂಡ ಬರುತ್ತೆ. ಹಾಂ ಸರ್, ಇವತ್ತು ಕಳಿಸಿ ಸರ್. ಇವತ್ತು ಕಳಿಸಿದ್ದೀರಾ? ಹಾಂ, ಓಕೆ, ಟ್ರೈ ಮಾಡ್ತೀನಿ ಸರ್. ಖಂಡಿತ ಫೋಟೋ ಏನಾದರೂ ಅದು ಡೌನ್ಲೋಡ್ ಆಗಿದ್ರೆ ಖಂಡಿತ ಪ್ರಸಾರ ಆಗತ್ತೆ. ಹಾಂ ಸರ್. ಓಕೆ ಸರ್, ಒಂದು ಪ್ರಶ್ನೆ ಕೇಳ್ಬೋದು ಅಲ್ಲಿವರೆಗೂ? ಕೇಳಿ ಸರ್, ಕೇಳಿ ಸರ್. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂತ. ಆಪ್ಷನ್ ಸರ್? ಆಪ್ಷನ್ಸ್ ಹೇಳಬೇಕಾ? ಹಾಂ, ನಿಮಗೆ ಉತ್ತರ ಗೊತ್ತಿರುತ್ತಲ್ಲ ಸರ್? ಮೋಸ್ಟ್ಲಿ ಕರ್ನಾಟಕ ರತ್ನ ಅಲ್ಲ ಸರ್ ಕೇಳ್ತಿರೋದು ನೀವು? ಭಾರತ ರತ್ನ. ತೋರಿಸಿ ಸರ್, ಒಂದು ನಿಮಿಷ. ಆಪ್ಷನ್ಸ್ ಇಲ್ಲಿ ಆಪ್ಷನ್ ನಾನೇ ಹೇಳ್ಬಿಡ್ತೀನಿ. ಬಂತು ಸರ್, ಬಂತಾ? ಮೊದಲನೇದು ಕುವೆಂಪು ಅವರು, ಎರಡನೇದು ಸಿದ್ದರಾಮಯ್ಯ ಅವರು, ಮೂರನೇದು ವಿಶ್ವೇಶ್ವರಯ್ಯ ಅವರು, ನಾಲ್ಕನೇದು CNR ರಾವ್ ಅವರು. ವಿಶ್ವೇಶ್ವರಯ್ಯ ಸರ್. ವಿಶ್ವೇಶ್ವರಯ್ಯರ? ಶೋರಾ? ಶೋರ್. ಅವ್ರಿಗಿಂತ ಮುಂಚೆ ಇದ್ದಿದ್ದು ಕುವೆಂಪು ಅವರಲ್ವಾ? ಇಲ್ಲ ಸರ್. ಯೋಚನೆ ಮಾಡಿ ಸರ್. ಕರೆಕ್ಟ್ ಸರ್. ಸರ್ ಫೋಟೋ ಬರ್ತಾ ಇದೆ ನೋಡಿ. ಬಂತು ಸರ್. ಓಕೆ ಸರ್, ಫೋಟೋ ತಗೊಂತೀನಿ ಸರ್. ಆಗ್ಲಿ ನಿಧಾನಕ್ಕೆ ತಗೊಳ್ಳಿ. ಸೊ ಪ್ರಜ್ವಲ್ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹೇಳಿದೆ ಅಂತ ಹೇಳ್ಬಿಡಿ ಸರ್. ಒಂದೇ ನಿಮಿಷ ಸರ್. ತಗೊಳ್ಳಿ ಸರ್, ತೊಂದರೆ ಇಲ್ಲ. ಆಯ್ತು ಸರ್, ಆಯ್ತು, ಒಂದು ನಿಮಿಷ. ಓಕೆ ಸರ್, ಓಕೆ, ನೋ ಪ್ರಾಬ್ಲಮ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ಕರೆ ಮಾಡಿದ್ದಕ್ಕೆ ಸರ್ಗೂ ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೂ ಹೇಳಿ ಸರ್, ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕೂಡ ಮರುಪ್ರಸಾರ ಆಗುತ್ತೆ. ಅಲ್ಲೂ ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಹೇಳಿ ನಿಮ್ಮ ಪ್ರಜ್ವಲ್ ಅವರಿಗೆ. ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಜಯ ಆಂಜನೇಯ ಸರ್. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಆಹಾರದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಅದೇ ರೀತಿ ಖಾಲಿ ಹೊಟ್ಟೆಯಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ಕೂಡ ಇಟ್ಕೊಳ್ಳಿ. ಇದು ನಿಮ್ಮ ಆರೋಗ್ಯದ ಸುಧಾರಣೆಯಲ್ಲಿ ತುಂಬ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಅದ್ರ ಜೊತೆ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ಕುಡಿತಕ್ಕಂಥ ನೀರನ್ನ ಕುಳಿತುಕೊಂಡೇ ಕುಡಿಬೇಕು. ನೀವು ಯಾವುದೇ ಪಾತ್ರೆಯಲ್ಲಿ ಕುಡೀರಿ, ಸಾಧ್ಯವಾದಷ್ಟು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ ಪಾತ್ರೆಗಳನ್ನ ಅವಾಯ್ಡ್ ಮಾಡಿ. ಈ ಸ್ಟೀಲ್ ಆದರೂ ಆಗಿರ್ಬೋದು, ತಾಮ್ರ ಆದರೂ ಆಗಿರ್ಬೋದು, ತೊಂದರೆ ಇಲ್ಲ. ಅದರಲ್ಲಿ ನೀರು ಕುಡಿತಕ್ಕಂಥದ್ದು, ಅಥವಾ ಮಣ್ಣಿನ ಲೋಟದಲ್ಲಿ ನೀರು ಕುಡಿದ್ರೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇವು ಮೂರಲ್ಲಿ ಯಾವುದನ್ನು ಬೇಕಾದರೂ ನೀವು ಕುಡಿಯೋದಕ್ಕೆ ಅಭ್ಯಾಸ ಮಾಡಿ. ಅದ್ರ ಜೊತೆಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ತುಂಬ ವಿಶೇಷ. ಸ್ನಾನಗಳಲ್ಲಿ ಒಟ್ಟು 4 ವಿಧದ ಸ್ನಾನ ಇದೆ. ಸೊ ಆ ಸ್ನಾನಗಳಿಗೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ ನಮ್ಮ ಹಿರಿಯರು. ಆ ಸ್ನಾನಗಳ ಹೆಸರೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ನೀವು? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇಲ್ರಿ ಸರ್, ಮಾಡ್ಬೇಕು. ಇಡ್ಲಿ ಚಟ್ನಿನಾ? ಓಕೆ, ಸೂಪರ್. ಏನ್ ರವಾ ಇಡ್ಲಿನ, ನಾರ್ಮಲ್ ಇಡ್ಲಿನ? ಊಟ ಮಾಡಿ ತಿಂಡಿ. ಆಗ್ಲಿ, ಥ್ಯಾಂಕ್ ಯು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಸರ್ ಅದೇ, ಇದು ಇವಾಗ ಕಮಲಮ್ಮ ಅಂತ 53ನೇ ವರ್ಷದ್ದು ಹುಟ್ಟಿದಪ್ಪ. ನಾಳೆ ಇರೋದವ್ದು. ಹಾ, ಕರೆದ್ರೆ ಹೋಗ್ಬೇಕು. ಓಹೋ, ದೇವ್ರೊಟ್ಟಿಗೆ ಸ್ವಲ್ಪ. ಆಗ್ಲಿ. ನಿಮ್ ಕಡೆಯಿಂದ, ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಗಂಗಮ್ಮ ಅವ್ರಿಗೆ ಫೋಟೋ ನಾವು ಮೂರರಲ್ಲಿ. ಆಗ್ಲಿಮ್ಮ, ಕಳಿಸ್ಕೊಡಿ, ನಾಳೆ ಕಳಿಸಿ. ಗಂಗಮ್ಮ ಅವ್ರಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಒಳ್ಳೆಯ ಒಂದು ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತೀನಿ. ಬಹಳ ಒಳ್ಳೆಯವ್ರು ಸರ್. ನಮ್ಮ ಫ್ರೆಂಡ್ ಅಂದ್ರೆ ಅವ್ರು ಹೇಳ್ರಿ ಸರ್, ಯಾರು ಏನ್ಬೇಡ್ರಿ ಸರ್, ಅವ್ರು ಎಷ್ಟು ಚೆನ್ನಾಗಂದ್ರೆ ಏನೋ ಒಂದ್ ಸ್ವಲ್ಪ ಕಷ್ಟ ಅನ್ಬೋದಿರ್ತಕ್ಕ, ಹಂಗೆ ಇದು ಮಾಡ್ತಾರ. ಒಂದೇ ಮಾತಿಗೆ ಮತ್ತೆ ಇನ್ನೊಂದು ಮಾತಾಡಲ್ಲ ಅವ್ರು. ಅವ್ರ ಮಗನ ಅಷ್ಟೇ, ಅವರು ಅಷ್ಟೇ, ಕಮಲಮ್ಮರು ಬಹಳ ಚೆನ್ನಾಗಿ ಇದು ಮಾಡ್ತಾರ ಸರ್. ನಮಗೆ ಇನ್ನೊಬ್ರು ಶೀಲ ಅಂತ, ನಾವು ಮೂವರ್ ಫೋಟೋ ಕಳಿಸ್ತಾರೆ ಸರ್. ಕಳಿಸಿ ಖಂಡಿತ. ನಾಳೆ ಏನಿಲ್ಲ, ಸೋಮವಾರ. ಆಗ್ಲಿಮ್ಮ, ಖಂಡಿತ ಕಳಿಸ್ಕೊಡಿ, ಪ್ರಸಾರ ಮಾಡೋಣ. ಓಕೆ,
ನಿನ್ನೆ ಮಾಡಕ್ಕಲ್ರಿ ಸರ್ ಹೇಳಿದ್ರಿಂದ ಸರ್ ನಾನ್ ಇಟ್ಟ ಮರ ನನಗೆ ಹತ್ತಕ್ಕಾಗಲ್ಲ ಅಂತ. ಇಲ್ಲಮ್ಮ, ಇದಕ್ಕೆ ಯಾರು ಉತ್ತರ ಹೇಳಿಲ್ಲ, ನೀವೇ ಹೇಳ್ಬಿಡಿಮ್ಮ. ಸರ್ ಬಾಳೆ ಮರ. ಬಾಳೆ ಮರನಾ? ಹೌದು. ಓಕೆ ಓಕೆ, ಬಹುಶಃ ಮೊನ್ನೆ ವಿನಯ್ ಅವರು ಇದಕ್ಕೆ ಉತ್ತರವನ್ನ ಹೇಳಿದ್ರು. ಹೌದ್ರಾ? ಏನೋ ಕಾಳು ಆರ್ಸಕ್ಕಾಗಲ್ಲ, ಅದೇನೋ ಇನ್ನೊಂದು ಪ್ರಶ್ನೆ ಹೇಳಿದ್ರಲ್ಲ. ಅದಂದ್ರೆ ಇದು ರಾಗಿ, ರಾಗಿ ಅದಕ್ಕೆ ಈ ಬಾಳೆ ಮರ ಅಂತ ಉತ್ತರ ಕೊಟ್ಟಿದ್ರು ಮೊನ್ನೆ ವಿನಯ್ ಅವರು. ಸರಿಮ್ಮ, ಇರ್ಲಿ, ತೊಂದರೆ ಇಲ್ಲ. ಸೊ ನಾವಿಟ್ಟ ಮರ ನಮಗೆ ಹತ್ತಕ್ಕಾಗಲ್ಲ ಅಂತ ಹೇಳಿದ್ರೆ ಬಾಳೆ ಮರ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಸರಿ ಉತ್ತರವನ್ನು ನೀಡಿದ್ದಕ್ಕೆ. ನಾನೊಂದು ಪ್ರಶ್ನೆ ಕೇಳ್ಬೋದಾ? ಏನು ಸರ್? ನಾನೊಂದು ಪ್ರಶ್ನೆ ಕೇಳ್ತೀನಿ ಅಂದೆ. ಓಕೆ. ಓಕೆ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಈ 4 ಜನರಲ್ಲಿ? ಆಪ್ಷನ್ಸು: ಕನಕದಾಸರು, ಅಕ್ಕ ಮಹಾದೇವಿ, ಬಸವಣ್ಣ, ಪುರಂದರದಾಸರು. ಇದು ಕನಕದಾಸರು ಇರ್ಬೋದು. ಕನಕದಾಸರು ಅಂತ ಹೇಳ್ತೀರಾ? ಅದು ಇರ್ಬೋದೇನೋ. ಓಕೆಮ್ಮ, ಕಾರ್ಯಕ್ರಮ ನೋಡ್ತಾ ಇರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನೇ ಹೇಳ್ತೀನಿ ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ. ಓಕೆನಾ? ಓಕೆಮ್ಮ, ನಮಸ್ಕಾರ, ಒಳ್ಳೆದಾಗಲಿ. ಇನ್ನೊಂದು ಹೇಳ್ತೀನಿ ನಾನೊಂದು. ಹೇಳಿಮ್ಮ, ಹೇಳಿ. ಊರಿಗೆಲ್ಲ ಒಂದೇ ಕಂಬಳಿ ಏನ್ರಿ? ಆಕಾಶ. ಹೌದು, ಕರೆಕ್ಟ್ ಅಲ್ವಾ? ನಾಳೆ ಹೇಳ್ತಾಳ್ರಿ ಇನ್ನೊಂದು. ಹೌದು, ಖಂಡಿತಮ್ಮ, ಖಂಡಿತ ಹೇಳಿ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಸ್ನಾನಗಳಲ್ಲಿ 4 ವಿಧದ ಸ್ನಾನಗಳಿರುತ್ತಂತೆ. ಸೊ ಮೊದಲನೇ ಸ್ನಾನ ದೇವತಾ ಸ್ನಾನ ಅಂತ ಹೇಳ್ತಾರೆ. ದೇವತಾ ಸ್ನಾನ ಅಂದರೆ ಬೆಳಗಿನ ಜಾವ 3 ರಿಂದ 4 ಗಂಟೆ ದೇವಸ್ಥಾನಗಳಲ್ಲಿರ್ತಕ್ಕಂಥ ದೇವರುಗಳಿಗೆಲ್ಲ ಮಾಡಿಸ್ತಕ್ಕಂಥ ಸ್ನಾನ, ವಿಶೇಷವಾಗಿರ್ತಕ್ಕಂಥ ಸ್ನಾನ ದೇವತಾ ಸ್ನಾನ. 3 ರಿಂದ 4 ಗಂಟೆ ಒಳಗೆ ಆಗ್ಬಿಡಬೇಕು. ಇನ್ನು 4 ರಿಂದ 5 ಗಂಟೆಗೆ ಮಾಡಿಸ್ತಕ್ಕಂಥ ಸ್ನಾನವನ್ನು ಋಷಿಮುನಿಗಳ ಸ್ನಾನ ಅಂತ ಹೇಳ್ತಾರೆ. ಸೊ ಸಾಧನೆ ಮಾಡ್ತಕ್ಕಂಥ ಋಷಿಮುನಿಗಳು ಮಾಡ್ತಕ್ಕಂಥ ಸ್ನಾನ ಇದು. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಹಲೋ ಅಮ್ಮ, ನಮಸ್ತೆ, ಹೇಳಿಮ್ಮ. ಬಂತನ ನೋಡಪ್ಪ, ಬಂದ ಕಾಲ್ ಮಾಡಿತ್ತು ಗಿಡಗಳು. ಹೌದಾ? ನಾನು ಚೆಕ್ ಮಾಡ್ತೀನಮ್ಮ, ನಾನು ಚೆಕ್ ಮಾಡಿ ಪ್ರಸಾರ ಮಾಡ್ತೀನಿ, ತಗೊಳ್ಳಿ. ಆಗ್ಲಿಮ್ಮ, ನಮಸ್ತೆ. ಎಸ್, ಶಾಂತಮ್ಮ ಬಲ್ಲೂರವರು ಅವ್ರ ಗಿಡಗಳೆಲ್ಲ ಒಂದು ವಿಡಿಯೋ ಮಾಡಿ ಕಳಿಸಿದಾರಂತೆ. ನೋಡೋಣ, ಅದು ಇನ್ ಕೇಸ್ ಏನಾದ್ರು ಡೌನ್ಲೋಡ್ ಆಯಿತು ಅಂದರೆ ಇವತ್ತು ಪ್ರಸಾರ ಮಾಡ್ತೀವಿ, ಇಲ್ಲಾಂದರೆ ಖಂಡಿತ ಸೋಮವಾರ ಅಂತೂ ಆ ವಿಡಿಯೋನ ಪ್ರಸಾರ ಮಾಡ್ತೀವಿ ಅಂತ ಮತ್ತೊಮ್ಮೆ ಶಾಂತಮ್ಮ ಬಲ್ಲೂರವರಿಗೆ ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಹಿರಿಯ ವಯಸ್ಸಿನಲ್ಲೂ ಕೂಡ ಸಾಕಷ್ಟು ಗಿಡಗಳನ್ನು, ಹೂವಿನ ಗಿಡಗಳನ್ನು ಸಾಕಿ ಅಲ್ಲಿ ಹತ್ತಿರ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಯಾರೆಲ್ಲ ಬರ್ತಾರೆ ಅವ್ರಿಗೂ ಕೂಡ ಉಚಿತವಾಗಿ ಹೂವನ್ನು ಕೊಡ್ತಾ ಇದ್ದಾರೆ. ಸೊ ಅನನ್ಯವಾಗಿರ್ತಕ್ಕಂಥ ಕೆಲಸ. ಈ ಕೆಲಸ ಹೀಗೆ ಮುಂದುವರಿಲಿ, ಸಮಾಜಮುಖಿಯಾಗಿರ್ತಕ್ಕಂಥ ಅವ್ರ ಕೆಲಸ ಅನನ್ಯವಾಗಿ ನಡೀಲಿ ಅಂತ ಕೇಳ್ಕೊಳ್ತಾ ನಾನು ಹೇಳ್ತಾ ಇದ್ದೆ, ಮೊದಲನೇ ಸ್ನಾನ ದೇವತಾ ಸ್ನಾನ ಬೆಳಗಿನ ಜಾವ 3 ಗಂಟೆಯಿಂದ 4 ಗಂಟೆಗೆ ಆಗಬೇಕು. ಈ ಸ್ನಾನ ದೇವತೆಗಳಿಗೆ ಅಷ್ಟೊತ್ತಿಗೆ ಆದರೆ ಮಾತ್ರ ದೇವತೆಗಳಿಗೆ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು 2ನೇ ಸ್ನಾನ 4 ರಿಂದ 5 ಗಂಟೆಗೆ ಋಷಿಮುನಿಗಳು ಅಥವಾ ಏನಾದ್ರು ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಸಾಧಕರು ಮಾಡಬೇಕಾಗಿರ್ತಕ್ಕಂಥ ಸ್ನಾನ, ಸನ್ಯಾಸಿಗಳು ಮಾಡಬೇಕಾಗಿರ್ತಕ್ಕಂಥ ಸ್ನಾನ 4 ರಿಂದ 5 ಗಂಟೆಗೆ. ಇನ್ನು 5 ಗಂಟೆಯಿಂದ 6 ಗಂಟೆಗಿದೆ. ಸೊ ನೀವೆಲ್ಲ ಮಾಡಬೇಕಾಗಿರ್ತಕ್ಕಂಥ ಮನುಷ್ಯ ಸ್ನಾನ ಅಂತ ಹೇಳ್ತಾರೆ, 5 ಗಂಟೆಗೆ ಸ್ನಾನ. ಇನ್ನೂ ಒಂದು ಸ್ನಾನ ಇದೆ, ತುಂಬ ವಿಶೇಷವಾಗಿರ್ತಕ್ಕಂಥ ಸ್ನಾನ. 6 ಗಂಟೆ ನಂತರ ಯಾರು ಸ್ನಾನ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ವಿಶೇಷವಾಗಿ ಯಾರೆಲ್ಲ ಮಾಡ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ, ಇದನ್ನು ರಾಕ್ಷಸಿ ಸ್ನಾನ ಅಂತ ಹೇಳ್ತಾರೆ. ಸೊ ಯಾವ ಹೊತ್ತಿನಲ್ಲಿ ಸ್ನಾನ ಮಾಡ್ತೀವಿ ನಮ್ಮಲ್ಲಿ ಆ ಹೊತ್ತಿಗೆ ಸರಿಯಾಗಿ ಆ ಗುಣಗಳು ಬರ್ತಾವಂತೆ. ಸೊ 3 ರಿಂದ 4 ಗಂಟೆಗೆ ಏನಾದ್ರು ನೀವು ಸ್ನಾನ ಮಾಡ್ತೀರಂದರೆ ನಿಮ್ಮಲ್ಲಿ ದೇವತಾ ರೂಪ ಒಂದು ಮೈದುಂಬತ್ತಂತೆ. ಸೊ ನಿಮ್ಮಲ್ಲಿ ಎಲ್ಲ ದೇವತೆಗಳಿರಬೇಕಾಗಿರ್ತಕ್ಕಂಥ ಎಲ್ಲ ಗುಣಗಳು ನಿಮಗೆ ಇರುತ್ತಂತೆ. ಸೊ ಇನ್ನು 4 ರಿಂದ 5 ಗಂಟೆ ಸ್ನಾನ ಮಾಡೋದ್ರಿಂದ ಏನಪ್ಪ ನಮ್ಗೆ ಲಾಭ ಆಗುತ್ತೆ ಅಂದರೆ ಋಷಿಮುನಿಗಳ ರೀತಿಯಲ್ಲಿ ನಾವು ಹೆಚ್ಚಿನದನ್ನು ಸಾಧನೆ ಮಾಡ್ಬೋದು ಮತ್ತು ಮುಂದಾಗೋದನ್ನು ನಾವು ಗ್ರಹಿಸ್ಬೋದು ಅಂತ ಹೇಳ್ತಾರೆ. ಇನ್ನು 6 ಗಂಟೆಯಿಂದ 7 ಗಂಟೆಗೆ ಕೇಳಲೇಬೇಡಿ, ನಾವು ಮನುಷ್ಯರು ಮಾಡಬೇಕಾಗಿರ್ತಕ್ಕಂಥ ಸ್ನಾನವನ್ನು ಆ ಟೈಮಲ್ಲೇ ಮಾಡಿದ್ರೆ ನಾವು ಕೂಡ ಮನುಷ್ಯರ ಥರ ಇರ್ತೀವಂತೆ. ಅಂದರೆ ಹೆಚ್ಚು ಏನು ನಮ್ಮಲ್ಲಿ ಒಂದು ಪ್ರೌಢಾವಸ್ಥೆ ಇರುತ್ತೆ, ನಾವು ಹೆಚ್ಚು ಯಾರಿಗೂ ತೊಂದರೆ ಕೊಡೋಲ್ಲ, ಹೆಚ್ಚು ಯಾರ ಬಗ್ಗೆನೂ ಕೀಳಾಗಿ ಮಾತಾಡೋಲ್ಲ, ಒಂದು ಶಾಂತ ಸ್ವಭಾವದ ಒಂದು ನಾರ್ಮಲ್ ಪರ್ಸನ್ ಥರ ಇರ್ತೀವಿ ಅಂತ. ಇನ್ನು 7 ಗಂಟೆ ಮೇಲೆ ಮಾಡೋರಂತೂ ಕೇಳೋದೇ ಬೇಡ, ಹೆಸರೇ ಹೇಳೋ ಹಾಗೆ ರಾಕ್ಷಸಿ ಗುಣ. ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಕೂಗಾಡೋದು, ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳೋದು, ಇನ್ನೊಬ್ಬರಿಗೆ ಬೈಯೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದು, ಈ ಎಲ್ಲ ಗುಣಗಳು ನಮ್ಮಲ್ಲಿ ಪ್ರವೃತ್ತಿಯಾಗಿಬಿಡ್ತಾವಂತೆ. ಸೊ ಹಾಗಾಗಿ ಸಾಧ್ಯವಾದಷ್ಟು
ಕನಿಷ್ಠ ಪಕ್ಷ ಮನುಷ್ಯ ಸ್ನಾನವನ್ನಾದರೂ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ದೇವತಾ ಸ್ನಾನ ಅಂತೂ ಅಸಾಧ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಎಷ್ಟೋ ಜನ 3 ಗಂಟೆಗೆ ಮಲಗೋಕ್ಕೆ ಹೋಗ್ತಾರೆ. ಇನ್ನು ಋಷಿಮುನಿಗಳ ಸ್ನಾನ 4ರಿಂದ 5 ಗಂಟೆಗೆ ಯಾರೂ ಎದ್ದೇ ಇರೋಲ್ಲ, ಅದು ಸಾಧ್ಯವಿಲ್ಲ. ಕನಿಷ್ಠ ಪಕ್ಷ 6ರಿಂದ 7 ಗಂಟೆ ಒಳಗೆ ಸ್ನಾನ ಮಾಡಿಬಿಟ್ರೆ ಅದೇ ನಮ್ಮ ಒಂದು ಭಾಗ್ಯ. ಅದಕ್ಕಾದರೂ ಕನಿಷ್ಠ ಪಕ್ಷ ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಬೆಳಗಿನ ತಿಂಡಿ ಹೇಗಪ್ಪ ಇರಬೇಕು ಅಂತ ಹೇಳಿದ್ರೆ, ಒಂದು ಹಸಿರು ತರಕಾರಿ ಅಥವಾ ಒಂದು ಹಣ್ಣಿನ ಜೊತೆ ಇರಬೇಕಂತೆ. ಯಾವುದೇ ಒಂದು ತಿಂಡಿಯನ್ನು ತಿನ್ನಿ. ಬೆಳಗ್ಗೆ ಎಲ್ಲಿಂದ ತರೋದು ಸರ್ ಹಣ್ಣು ಅಂತ ಕೇಳಬೇಡಿ. ಒಂದು ಸಣ್ಣದಾಗಿರ್ತಕ್ಕಂಥ ಬಾಳೆಹಣ್ಣು ಅಥವಾ ಮನೆಯಿರ್ತಕ್ಕಂಥ ಒಂದು ಸೌತೆಕಾಯಿನೋ, ಕ್ಯಾರೆಟೋ, ಮೂಲಂಗಿ, ಬೀಟ್ರೂಟ್ ಏನೋ ಒಂದು ತಿಂದರೂ ಆಗೋಗುತ್ತೆ. ಅದರ ಜೊತೆಗೆ ಕೆಲವೊಂದು ಪದಾರ್ಥಗಳನ್ನು ನಾವು ಸಂಜೆ ತಿನ್ನಬಾರ್ದು, ಕೆಲವೊಂದು ಪದಾರ್ಥಗಳನ್ನು ಊಟದ ಮಧ್ಯೆ ಅಥವಾ ತಿಂಡಿ ಮಧ್ಯೆ ತಿನ್ನಬಾರ್ದು. ಸೊ ಯಾರಾದರೂ ನೀವು ಬ್ರಾಹ್ಮಣರ ಮನೆ ಊಟಕ್ಕೆ ಹೋದ್ರೆ ನಿಮಗೆ ಗೊತ್ತಿರುತ್ತೆ, ಕೈ ತೊಳೆಯೋ ಹೊತ್ತಿಗೆ ಅವರೆಲ್ಲ ಸಿಹಿ ಪದಾರ್ಥ ತಂದು ಕೊಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಆಯುರ್ವೇದದ ಪ್ರಕಾರ ಮೊದಲಿಗೆ ಖಾರ ಅಥವಾ ಈ ಒಂದು ಮಸಾಲೆ ಪದಾರ್ಥಗಳನ್ನ ತಿಂದಾದ ನಂತರ ನಮ್ಮ ದೇಹದಲ್ಲಿ ಪಚನ ಕ್ರಿಯೆ ಅಂತಕ್ಕಂಥದ್ದು 100ರಷ್ಟು ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ನೀವು ಸಿಹಿಯಾಗಿರ್ತಕ್ಕಂಥ ಯಾವುದೇ ಪದಾರ್ಥವನ್ನು ತಿಂದರೆ ಅದನ್ನು ಅದು ಸುಲಭವಾಗಿ ಕರಗಿಸಿ ಹೊರ ಹಾಕತ್ತಂತೆ. ಒಂದು ವೇಳೆ ನಾವು ಇತ್ತೀಚಿನ ಮದುವೆಗಳಲ್ಲೆಲ್ಲ ನೋಡ್ತಾ ಇದ್ದೀವಲ್ಲ, ಊಟಕ್ಕಿಂತ ಮುಂಚೆನೇ 3-4 ಥರದ ಸ್ವೀಟ್ಸ್ಗಳನ್ನ ತಂದು ಕೊಟ್ಟುಬಿಡ್ತಾರೆ. ಬಾಯಿ ಚಪ್ಪಲ ತಡಿಯಲ್ಲ, ನಾವು ತಿಂದುಬಿಡ್ತೀವಿ. ತಿಂದಾದ ನಂತರ ಪ್ರತಿಯೊಬ್ಬರ ಎಲೆ ನೀವು ನೋಡ್ಕೊಳ್ತಾ ಹೋಗಿ 1 ಅಥವಾ 2 ತುತ್ತು ಅನ್ನ ತಿಂದರೆ ಜಾಸ್ತಿ ಆಗೋಯ್ತು. ಯಾಕೆಂದರೆ ಸ್ವೀಟ್ಗಳು ತಿಂದುಬಿಟ್ಟಿರ್ತೀರಲ್ಲ, ನೀವು ತಿನ್ನಬೇಕು ಅಂತ ಅನಿಸಿದ್ರು ಕೂಡ ಅನ್ನ ಹೋಗಲ್ಲ. ಮನೆಗೆ ಇನ್ನೂ ಬಂದಿರಲ್ಲ, ಊಟ ಮಾಡಿ 1 ಗಂಟೆ ಆಗಿರಲ್ಲ, ಆಲ್ರೆಡಿ ಎಲ್ರಿಗೂ ಹೊಟ್ಟೆ ಚುರುಗುಡ್ತಾ ಇರುತ್ತೆ, ಹೊಟ್ಟೆ ಹಸ್ತಾ ಇರುತ್ತೆ. ಈಗ ತಾನೇ ಮದುವೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದಿದ್ದೀನಿ, ಆಲ್ರೆಡಿ ಹೊಟ್ಟೆ ಹಸ್ತಾ ಇದೆ ಅಂದರೆ ಅಫ್ಕೋರ್ಸ್ ಮದುವೆಗೆ ಹೋಗಿ ಸಿಹಿ ಪದಾರ್ಥ ತಿಂದು ಬಂದಿರ್ತೀವಿ, ಅಥವಾ ಬೇಡ ಒಂದು ಊಟ ಮಜ್ಜಿಗೆ ಕುಡಿದು ಬಂದಿರ್ತೀವಿ. ಅನ್ನ ಸಾರು ಎಲ್ಲಿ ಊಟ ಮಾಡಿರ್ತೀರಿ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಯಾವುದೇ ಒಂದು ಊಟದಲ್ಲಿ ಏನು ಅಂದರೆ ಸಿಹಿ ಪದಾರ್ಥ ತಿನ್ನಲೇಬಾರ್ದು ಅಂತ ಹೇಳುತ್ತೆ. ಒಂದು ವೇಳೆ ಸಿಹಿ ಪದಾರ್ಥ ತಿಂತೀರಿ ಅಂದರೆ ಊಟದ ಕೊನೆಗೆ ಅದನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಈ ಮೊಸರು ಮಜ್ಜಿಗೆ ಇಲ್ಲ ಅಂದರೆ ಊಟನೇ ಹೋಗಲ್ಲ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು, ಊಟದ ಜೊತೆ ಮೊಸರು ಮಜ್ಜಿಗೆ ಇರಬೇಕು. ಆದರೆ ಒಮ್ಮೆ ಸೂರ್ಯ ಮುಳುಗಿದ ನಂತರ ಯಾವುದೇ ಕಾರಣಕ್ಕೂ ಈ ಮೊಸರನ್ನು ತಿಂತ ಕಾಲು ನೋವು ಬರ್ತಕ್ಕಂಥದ್ದು, ಈ ಕೀಲುಗಳಲ್ಲಿ ಶಬ್ದ ಬರ್ತಕ್ಕಂಥದ್ದು, ಅಂದರೆ ನಾವು ಮೊಸರು ತಿನ್ನಲೇಬಾರ್ದಾ ಅಂತ ಕೇಳಿದ್ರೆ ಖಂಡಿತ ಮೊಸರು ತಿನ್ನಬೇಕು. ಮಜ್ಜಿಗೆ ಕುಡೀರಿ, ಮೊಸರು ತಿನ್ನಬೇಕು, ಅದೆಲ್ಲ ಒಳ್ಳೆಯದು. ಅದು ಯಾವಾಗ ಅಂದರೆ ಬೆಳಗ್ಗೆ ಹೊತ್ತು ಸೂರ್ಯ ಇದ್ದಾಗ, ಮಧ್ಯಾಹ್ನದ ಹೊತ್ತು ಸೂರ್ಯ ಇದ್ದಾಗ, ಅಥವಾ ಸಂಜೆ ಸೂರ್ಯ ಮುಳುಗೋದ್ರ ಒಳಗಡೆ ಈ ಮೊಸರು ಮಜ್ಜಿಗೆಯ ಒಂದು ಸೇವನೆ ತುಂಬ ಅಗತ್ಯ. ಹಾಗಾದರೆ ಹಾಲು ಯಾವಾಗ ಕುಡಿಬೇಕು ಅಂತ ಕೇಳ್ಬೋದು. ಹಾಲು ತುಂಬ ಜನ ಬೆಳಗ್ಗೆ ಹೊತ್ತು ಕುಡಿದು ಬಿಡ್ತಾರೆ, ಮಧ್ಯಾಹ್ನ ಹೊತ್ತು ಕುಡಿದು ಬಿಡ್ತಾರೆ. ನೋಡಿ, ಬೇಡ ಅಂದ್ರೆ ಅಂತ ಆಕಳಿಸ್ತಾ ಇರ್ತಾರೆ. ಶಾಲೆಗೆ ಮಕ್ಕಳಿಗೆ ಹಾಲು ಕಳಿಸ್ಬಿಡ್ತಾರೆ. ಶಾಲೆಯಲ್ಲಿ ಹೋಗ್ಬಿಟ್ಟು ಮಕ್ಕಳು ತೂಗುಡಿಸ್ತಾ ಇರ್ತಾರೆ. ಸೊ ಹಾಲು ಕೂಡ ನೋಡೋದಕ್ಕೆ ತೆಳ್ಳಗಿದ್ರೂ ಕೂಡ ಅದು ಜೀರ್ಣ ಆಗಲಿಕ್ಕೆ 6 ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಹಾಲನ್ನು ನಮ್ಮ ನಿದ್ದೆ ಚೆನ್ನಾಗಿ ಬರಬೇಕು, ನಮ್ಗೆ ಯಾವುದೇ ರೀತಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಗಳು ಕಾಣಿಸ್ಕೋಬಾರ್ದು. ಅಂದರೆ ಮುಖದಲ್ಲಿ ಸುಕ್ಕುಡ್ತಕ್ಕಂಥದ್ದು, ನೆರೆ ಕಟ್ತಕ್ಕಂಥದ್ದು, ಕೂದಲು ಬಿಳಿ ಆಗ್ತಕ್ಕಂಥದ್ದು, ಅಥವಾ ಈ ಒತ್ತಡದಲ್ಲಿ ಸರಿಯಾಗಿ ನಿದ್ದೆ ಬರದೇ ಇರತಕ್ಕಂಥದ್ದು, ಇದಕ್ಕೆಲ್ಲ ಏನಪ್ಪ ಒಂದು ಪರಿಹಾರ ಅಂತ ಹೇಳಿದ್ರೆ, ಹಾಲಿಗೆ ಒಂದು ಸ್ವಲ್ಪ ಆ್ಯಂಟಿಬಯೋಟಿಕ್ ಅಂದರೆ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಕೆನೆಯಲ್ಲಿರ್ತಕ್ಕಂಥ ಹಾಲನ್ನು ಕುಡಿತಕ್ಕಂಥದ್ದು ತುಂಬ ಶ್ರೇಷ್ಠ. ಇಲ್ಲ ಸರ್ ನನಗೆ ಮಜ್ಜಿಗೆ ಇಲ್ಲ ಅಂದರೆ ಆಗೋದೇ ಇಲ್ಲ, ನಾನು ರಾತ್ರಿಗೆ ನಿದ್ದೆನೇ ಬರಲ್ಲ ಅಂತಿದ್ರೆ ಅವ್ರಿಗೂ ಕೂಡ ಒಂದು ಸುಲಭವಾಗಿರ್ತಕ್ಕಂಥ ಉಪಾಯವನ್ನು ಹೇಳ್ತಾ ಇದ್ದೀನಿ. ಸೊ ಒಂದಷ್ಟು ಏನು ಕಲ್ಲುಪ್ಪು ಅಂತೇನು ಹೇಳ್ತೀವಿ ಅಥವಾ ಕೆಂಪು ಉಪ್ಪು ಅಂತೇನು ಹೇಳ್ತೀವಿ, ಆ ಉಪ್ಪನ್ನು ನಿಮ್ಮ ಒಂದು ಮಜ್ಜಿಗೆಯಲ್ಲೇ ಹಾಕ್ಕೊಂಡು ನೀವು ತೆಳುವಾಗಿರ್ತಕ್ಕಂಥ ಬೆಣ್ಣೆ ಎಲ್ಲ ಕಡಿದು ಹೊರಗಡೆ ತೆಗೆದಿರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಮಜ್ಜಿಗೆನ ರಾತ್ರಿ ಊಟ ಆದ ನಂತರ ಕುಡಿದ್ರೂ ಕೂಡ ತೊಂದರೆ ಇಲ್ಲ. ಅದು ಕೂಡ ನಿಮ್ಮ ಆರೋಗ್ಯಕ್ಕೆ ಶಕ್ತಿಯನ್ನು ನೀಡುತ್ತೆ. ಸೊ ಇವಿಷ್ಟು ವಿಚಾರಗಳನ್ನು ದಯವಿಟ್ಟು ಎಲ್ಲರೂ ಪಾಲಿಸಿ. ಆಮೇಲೆ ಇನ್ನೊಂದು ವಿಶೇಷವಾಗಿ, ನೀವು ಯಾವುದೇ ರೀತಿ ಜೈನರನ್ನ ಅಬ್ಸರ್ವ್ ಮಾಡಿ, ನೀವು ₹1,00,000 ಕೊಡ್ತೀವಿ ಅಂದರೂ ಕೂಡ ಅವರು ಸೂರ್ಯ ಮುಳುಗಿದ ಮೇಲೆ ತಿನ್ನೋದಿಲ್ಲ. ಏಕೆಂದರೆ ದೇರ್ ಹ್ಯಾವಿಂಗ್ ಎ ವೆರಿ ಗುಡ್ ಕಲ್ಚರ್ ಇದೆ ಅವ್ರ ಹತ್ರ ಒಂದು. ಆದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ನಮ್ಮದು ಲೈಫ್ ಶುರುವಾಗೋದೇ ಉಲ್ಟಾ. ರಾತ್ರಿ 7 ಗಂಟೆಯಿಂದ 8 ಗಂಟೆ ಊಟ ಮಾಡಿ ಮಲ್ಕೋಬೇಕು ಅಂತ ಹೇಳಿದ್ರೆ ಆವಾಗ ನಮ್ಮ ನೈಟ್ ಲೈಫ್ಗಳು ಶುರುವಾಗುತ್ತೆ. ಆವಾಗ ಸ್ನೇಹಿತರ ಜೊತೆ ಹೊರಗಡೆ ಹೋಗೋದು, ಆವಾಗ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದು, ರಾತ್ರಿ 11 ಗಂಟೆ 12 ಗಂಟೆಗೆಲ್ಲ ಊಟ ಮಾಡ್ತಕ್ಕಂಥ ಒಂದು ಕೆಟ್ಟ ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ. ಕರಗಿ ಅಂದರೆ ಎಲ್ಲಿ ಕರಗಬೇಕು? ರಾತ್ರಿ 12 ಗಂಟೆ ಮೇಲೆ ಊಟ ಮಾಡಿದ್ಮೇಲೆ ನಾವೇನು ಕೆಲಸ ಮಾಡ್ತೀವಿ ಹೇಳಿ? ಹೆಚ್ಚು ಅಂದರೆ 4 ಹೆಜ್ಜೆ ನಡೆಯೋಷ್ಟೊತ್ತಿಗೆ ನಿದ್ದೆ ಬಂದಿರುತ್ತೆ. ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನೋದು ಒಂದು ಟೆನ್ಷನ್ ಇರುತ್ತೆ. ಹೋಗ್ತೀವಿ, ಹಾಸಿಗೆ ಹಿಡ್ಕೊಂಡು ಮಲ್ಕೊಳ್ತೀವಿ. ಸೊ ಬೇಡ ಅಂದರೂ ಕೂಡ ನಮ್ಮ ದೇಹದ ಅಕ್ಕಪಕ್ಕದಲ್ಲಿ ಟೈರ್ ಅಥವಾ ಬೊಜ್ಜು ಅಥವಾ ಕೊಬ್ಬು ಅಂತಕ್ಕಂಥದ್ದು ತನ್ನಿಂದ ತಾನೇ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಆಹಾರ ಪದ್ಧತಿಯನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ, ತಂತಾನೇ ಆರೋಗ್ಯ ಸರಿಯಾಗಿರುತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸೌಭಾಗ್ಯ ಮೇಡಮ್, ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಬಿಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗಿಬಿಡುತ್ತೆ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಟಿವಿಯಿಂದ ಒಂದು ಸ್ವಲ್ಪ ದೂರ ಬಂದ್ಬಿಡಿಮ್ಮ. ದೂರ ಸರ್, ನನಗೆ ನೀವು ಮಾತಾಡ್ತಿರೋದು ಕೇಳ್ತಿಲ್ಲ, ಬರೀ ನಮ್ಮ ಟಿವಿ ವಾಯ್ಸೇ ಕೇಳ್ತಾ ಇದೆ. ಹೇಳಿಮ್ಮ.
ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗೆ ಶುಭಾಶಯ ಸರ್? ಹೇಳಿಮ್ಮ. ಕೊಸಲಿಯಲ್ಲಿ ಇರುವುದೊಂದು ಹುಲ್ಲಿನ ರಾಜ್ಯಮ್ಮ, ತಲೆಯಲ್ಲಿ ಇರುವುದೊಂದು ಹುಲ್ಲಿನ ರಾಜ್ಯಮ್ಮ, ಆರಾಸಿ ಹೋದ ಮೇಲೆ ನೀವು ಚಮೋಂದಮ್ಮ, ನೀವು ಚಮೋಂದಮ್ಮ, ಹಣೆಯಲ್ಲಿ ಇರುವುದೊಂದು ಕುಂಕುಮ ರಾಜ್ಯಮ್ಮ, ಹಣೆಯಲ್ಲಿ ಇರುವುದೊಂದು ಕುಂಕುಮ ರಾಜ್ಯಮ್ಮ, ಆರಾಸಿ ಹೋದ ಮೇಲೆ ನೀವು ಚಮೋಂದಮ್ಮ, ನೀವು ಚಮೋಂದಮ್ಮ, ಮೂಗಿನಲ್ಲಿ ಇರುವುದೊಂದು ಮತ್ತೊಂದು ನಾತಮ್ಮ, ಆ ನತ್ತು ಹೋದ ಮೇಲೆ ನೀವು ಚಮೋಂದಮ್ಮ, ನೀವು ಚಮೋಂದಮ್ಮ, ಹೊರಳಲ್ಲಿ ಇರುವುದೊಂದು ಮೂಚಿನ ರಾಜ್ಯಮ್ಮ, ಆ ರಾಶಿ ಹೋದ ಮೇಲೆ ನೀ ಪರದೇಶಮ್ಮ, ನೀ ಪರದೇಶಮ್ಮ. ಸರಿತಾ? ಯಾಕಮ್ಮ ಬೇಜಾರು ಮಾಡ್ಕೊಳ್ತಿದ್ದೀರಿ? ಅಮ್ಮ ಯಾಕೆ ತುಂಬಾ ಬೇಜಾರದಲ್ಲಿದ್ದೀರಿ? ಇಲ್ಲ ಸರ್, ನಮ್ಮ ಯಜಮಾನ್ರು ತೀರ್ಕೊಂಡ್ರ, ನಮ್ಮ 2 ಮಕ್ಕಳು ಮದುವೆ ಆಗಿಲ್ಲ, ಕರೆಂಟ್ ಓದ್ತಾ ಇಲ್ಲಿ. ಆಗ್ಲಿಮ್ಮ ಆಗ್ಲಿ, ಬೇಜಾರು ಮಾಡ್ಕೋಬಿಡಿಮ್ಮ, ಎಲ್ಲ ಒಳ್ಳೇದಾಗತ್ತೆ. ದಯವಿಟ್ಟು ದೊಡ್ಡವರು ಆಗಲಿ ಆಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದನ್ನು ಮಾಡ್ತಾನೆ. ಸೊ ದಯವಿಟ್ಟು ಮನಸ್ಸು ಚಿಕ್ಕದು ಮಾಡ್ಕೋಬೇಡಿ. ನೀವು ದೊಡ್ಡವರಾಗಿ ಬೇರೆಯವ್ರಿಗೆ ಧೈರ್ಯ ಹೇಳಬೇಕಲ್ವಾ? ಸೊ ಎಲ್ಲ ಒಳ್ಳೇದಾಗತ್ತೆ, ಏನು ಭಯ ಪಡಬೇಡಿ. ಆ ಭಗವಂತ ಎಲ್ಲರನ್ನ ನೋಡ್ತಾನೆ, ಆಯಿತಾ? ಸೊ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿಮ್ಮ, ಏನು ಚಿಂತೆ ಮಾಡಬೇಡಿ. ಆ ಭಗವಂತ ಎಲ್ರಿಗೂ ಒಳ್ಳೇದನ್ನು ಮಾಡಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಸೊ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳಿಮ್ಮ, ದಯವಿಟ್ಟು ನೋವು ಮಾಡ್ಕೋಬಿಡಿ, ಆಯಿತಾ? ಆಗಲಿಮ್ಮ, ನಮಸ್ಕಾರ. ಹೀಗೆ ಕರೆ ಮಾಡ್ತಾ ಇರಿಮ್ಮ, ಒಳ್ಳೇದಾಗಲಿಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸಂಗೀತಕ್ಕೆ ತನ್ನಲ್ಲಿರ್ತಕ್ಕಂಥ ಎಲ್ಲ ನೋವನ್ನು ಹೊರಹಾಕ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ಆ ತಾಯಿಗೆ ಎಷ್ಟು ಮಟ್ಟಿಗೆ ನಮಗೆ ಸಮಾಧಾನ ಹೇಳೋಕ್ಕಾಯ್ತೋ ಗೊತ್ತಿಲ್ಲ, ಆದರೂ ಕೂಡ ಸ್ವಲ್ಪ ನೋವಿನಲ್ಲಿದ್ದಾರೆ. ಅವ್ರ ಮನಸ್ಸಿಗೆ ಶಾಂತಿ ಸಿಗಲಿ, ಅವ್ರ ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ ಅಷ್ಟೇ ನಾನು ಆ ಭಗವಂತನಲ್ಲಿ ಕೇಳ್ಕೊಬೋದು. ಅವ್ರ ನೋವನ್ನು ದೂರ ಮಾಡು ಅಂಥೇಳಿ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತಾ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿ? ಅಥವಾ ತಾಯಿ ಫೋನ್ ಮಾಡ್ತಲ್ಲ, ಅದಕ್ಕ ಇಂತ ನೋಡಿ ಕೇಳಿದ್ರೆ ಭಾರಿ ದುಃಖ ಆಕತ್ತಪ್ಪ ನಂಗೆ. ಹ್ಞೂನಮ್ಮ. ಏನ್ ಮಾಡ್ತೀಯಪ್ಪ, ಅದು ಪಡ್ಕೊಂಬಂದ್ರು ಯಾರಿಗ್ ಕೊಡ್ತೀವಿ ಹೇಳಪ್ಪ? ನನ್ ಮಗನ ನಿಜ ಅಮ್ಮ, ನಿಜ. ಎಲ್ಲ ನಮ್ಮನೆಯವ್ರು ಹೋಗಿ ಈಗ 6-7 ವರ್ಷ ಆತಪ್ಪ. ಅದು ಯಾರಿಗೆ ಹೇಳಿದ್ರೆ ತಗಂತಾರಪ್ಪ ನನ್ ಮಗನೇ. ಇಲ್ಲಮ್ಮ, ಯಾರು ತಗೊಳಕ್ಕಾಗಲ್ಲಮ್ಮ. ಹೌದನಪ್ಪ? ಹೌದಮ್ಮ, ಹೌದು. ಅಯ್ಯಮ್ಮ ಧೈರ್ಯ ತಗೋಬೇಕು, ಮಕ್ಳು ಅದಾರ ಅಂದಾಗ ಧೈರ್ಯ ತಗೊಂಡು ಜೀವನ ಮಾಡ್ಬೇಕಪ್ಪ. ನಿಜಮ್ಮ, ನಿಜ. ಕಣ್ಣೀರ್ ಹಾಕ್ಬಾರ್ದು, ಧೈರ್ಯವಾಗಿ ಜೀವನ ಮಾಡ್ಬೇಕು. ಹೌದಮ್ಮ, ಹೌದು. ಸೊ ನಿಮ್ಮಂಥ ದೊಡ್ಡವರು ಈ ರೀತಿ ಧೈರ್ಯ ಹೇಳಿದಾಗ ಅವ್ರಿಗೂ ಒಂದಷ್ಟು ಧೈರ್ಯ ಬರುತ್ತಮ್ಮ. ಹೌದಪ್ಪ, ಧೈರ್ಯವಾಗಿ ಜೀವನ ಮಾಡ್ಬೇಕು. ಈಗ ಹೋಗಿರೋರು ವಾಪಸ್ ಬರ್ತಾರೇನಪ್ಪ ನನ್ ಮಗನೇ? ಇಲ್ಲಮ್ಮ, ಇಲ್ಲ, ಖಂಡಿತ ಬರಲ್ಲ. ಸೊ ಇರೋರ್ದ್ರಾಗ ಸುಖನ ಕಂಡು ಧೈರ್ಯವಾಗಿ ಅವರೇ ಎಲ್ಲ ಅಂತ ತಿಳ್ಕೊಂಡು ಜೀವನ ಮಾಡ್ಬೇಕಪ್ಪ. ನಿಜಮ್ಮ, ನಿಜ. ಈಗ ಅಟ್ಕಂತ ಬತ್ಕಂತ ಕುತ್ಕಂದ್ರ ಆಗೋದಿಲ್ಲ, ಅವೆಲ್ಲ ನಮ್ಮ ಮನೆ ಬರ. ಹೌದಮ್ಮ. ಅದಕ್ಕೆ ಧೈರ್ಯವಾಗಿ ಜೀವನ ಮಾಡವ, ಹತ್ಕಂತ ಕುತ್ಕೊಂಡ ಮಕ್ಳ ಮುಂದ ಅಂತ ಅನ್ನಪ್ಪ. ಆಗ್ಲಿಮ್ಮ, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಸೊ ನಾನು ಕೂಡ ಅಮ್ಮವ್ರಿಗೆ ಅದನ್ನೇ ಹೇಳಿದೆ, ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ, ಭಗವಂತ ಎಲ್ರಿಗೂ ಒಳ್ಳೇದನ್ನ ಮಾಡ್ತಾನೆ ಅಂತ. ಸೊ ನೀವು ಕೂಡ ಧೈರ್ಯ ಹೇಳ್ತಿದ್ರಿ, ಖಂಡಿತ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಧೈರ್ಯವಾಗಿರವ, ಅವಳಕ್ಕೆ ಹೋಗ್ಬಾರ್ದು ಮಕ್ಳಿದ್ರಿಗೆ ಅಂತ ಅದನ್ನ ಹೇಳಿ. ಖಂಡಿತ ಖಂಡಿತಮ್ಮ, ಆದಷ್ಟು ಬೇಗ 2 ಮಕ್ಕಳು ಮದುವೆ ಆಗ್ಲಿ. ಸೊ ಅವರು ಕೂಡ ಸಂತೋಷವಾಗಿರ್ಲಿ ಅಮ್ಮ, ಅಲ್ವಾ? ಹೌದಪ್ಪ.
ಆಗ್ಲಿಮ್ಮ, ಆ ಭಗವಂತ ಹ್ಞೂನಪ್ಪ ಒಳ್ಳೇದಾಗ್ಲಿ. ಖಂಡಿತಮ್ಮ, ಆ ಭಗವಂತ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿಮ್ಮ. ಆಯ್ತಪ್ಪ. ಆಗ್ಲಿಮ್ಮ, ನಮಸ್ತೆ ಅಮ್ಮ. ಚೀಚು. ನಮಸ್ತೆ. ನಮ್ಮ ಎಲ್ಲಮ್ಮನವರು, ಸೊ ಅವರಿಗೆ ಧೈರ್ಯ ಹೇಳಲು ಕರೆ ಮಾಡಿದ್ರು, ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹೀಗೆ ಒಬ್ರಿಗೊಬ್ರು ನಾವು ಧೈರ್ಯ ಹೇಳಿಕೊಂಡು ವಸುಂಧರಾ ಕುಟುಂಬದ ಹಾಗೆ ಒಂದು ಸಂತೋಷ ನೆಮ್ಮದಿಯಿಂದ ಇರೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಯಾರಿಗೂ ಕೂಡ ಈ ದುಃಖ ದುಮ್ಮಾನಗಳು ಬೇಸರಗಳು ಕಷ್ಟಗಳು ತಪ್ಪಿದ್ದಲ್ಲ. ಸೊ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಒಂದು ಸಾಲಲ್ಲಿ ಹೇಳ್ಬಿಟ್ಟಿದ್ದಾನೆ ಎಲ್ಲದಕ್ಕೂ ಉತ್ತರ. ಸೊ ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಸಮಯ ಶಾಶ್ವತವಲ್ಲ ಅಂಥೇಳಿ, ಎಲ್ಲ ಕಳೆದು ಹೋಗುತ್ತೆ, ಎಲ್ಲ ಸರಿ ಆಗತ್ತೆ ಅಲ್ವಾ. ಸೊ ನೋಡೋಣ, ಇನ್ನೊಂದು ಕರೆಯನ್ನು ರಿಸೀವ್ ಮಾಡೋಣ ಅಂದ್ಕೊಂಡೆ, ಕರೆ ಕಟ್ಟಾಯಿತು. ಸೊ ಎತ್ತಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರು ಮನಸ್ಸಿಗೆ ನೋವು ಮಾಡ್ಕೋಬೇಡಿ, ಎಲ್ಲರೂ ನಗ್ನಗ್ತಾ ಸಂತೋಷವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ. ಸಮಯ ಎಲ್ಲದಕ್ಕೂ ಉತ್ತರವನ್ನು ಹೇಳ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಎಲ್ಲದಕ್ಕೂ ಒಂದೇ ಸಲದಲ್ಲಿ ಉತ್ತರ ಹೇಳಿದ್ದಾನೆ. ಸೊ ಎಲ್ಲರೂ ತಾಳ್ಮೆಯಿಂದ ಇರಿ, ಎಲ್ಲರೂ ಸಮಾಧಾನದಿಂದ ಇರಿ. ಈ ಸಮಯ ಶಾಶ್ವತವಲ್ಲ, ಎಲ್ಲರ ಕಷ್ಟಗಳು ದೂರ ಆಗೇ ಆಗತ್ತೆ, ಎಲ್ಲರ ಜೀವನದಲ್ಲೂ ಕೂಡ ಹೊಸ ಬೆಳಕು ಬಂದೇ ಬರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಸೋಮವಾರ ಬೆಳಗ್ಗೆ 10:30 ನಂದು 30 ನೇರ ಪ್ರಸಾದದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ, ನಿಮ್ಮ ಪ್ರೀತಿಯ ಅನಿಲ್ ರಾಯ್ಕರ್. ಸೊ ಕಾರ್ಯಕ್ರಮ ನೋಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.